ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ವಾದ್ಯಾತಿ ವರದೇಶವರ. ಈಗ 8ನೇ ಅಧ್ಯಾಯ 7 ಆಯ್ತಲ್ಲ 8. ವಂದಿತಾಶೇಷ ಬಂದ್ಯೋರು ವೃಂದಾರಕಂ ಚಂದನಾರ್ಚಿತೋರಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನಂ ವೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಂಡಮಂಡಲಂ. ಪಲ್ಲವಿ 5ನೇ ಶ್ಲೋಕದೊಳಗೆ ಪ್ರತಿ ಶ್ಲೋಕದ ಕೊನೆಗೆ ಶ್ರೀಜಪ್ತರಾಕ್ಷ ಫಲವ ತ್ಯಜಿತಂ ನಮಾಮಿ ಅಂತ ಹೇಳಿ ಸೇರಿಸಿದ್ದೆ. ಈ ಸ್ವಲ್ಪ ಪ್ರತ್ಯೇಕ ಪಲ್ಲವಿನೇ ಬರ್ತಾ ಇದೆ ಒಳಗೆ. ಆ ಸಾಹಿತ್ಯದ ಎಲ್ಲದಕ್ಕೂ ಮೂಲ ದ್ವಾದಶ ಸ್ತೋತ್ರ. ಇದರಲ್ಲಿ ಇನ್ನೊಂದು ವಿಶೇಷ ಅಂದ್ರೆ ಪಲ್ಲವಿಯಲ್ಲೇನೆ ವಿಶೇಷ ಅಂಶವನ್ನು ಹೇಳ್ತಾರೆ. ವೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಆಯ್ತಲ್ಲ, ಶ್ರೀರತ್ಕರ ಶ್ಲೋಕದೊಟ್ಟಿಗೆ ಸೇರಿಸಿದ್ದಾರೆ. ಇದು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಪಲ್ಲವಿನೇ ಪ್ರತ್ಯೇಕ. ಪಲ್ಲವಿ ಕಟ್ಟಿಸ 3 ಲೈನು 4 ಲೈನ್ ಐತೆ. ಇದಾಗಲ್ಲ, 4 ಲೈನ್ ಬೇರೆ ಬರೋದು, ಪಲ್ಲವಿನೇ 2 ಲೈನ್ ಬರೋದು. ಅದು ವಿಶೇಷ. ಆ ರೀತಿ ದಾಸಾದಿ ಎರಡೂ ಇದೆ. ಸೇರಿ ಬರೆಯೋದು ಇದೆ, ಪ್ರತ್ಯೇಕ ಬಿಡಿಸಿ ಬರೆಯೋದು ಇದೆ. ಎಲ್ಲದಕ್ಕೂ ಮೂಲ ಇದನ್ನೆಲ್ಲ ನೋಡಿಕೊಂಡೇ ಆಚಾರ್ಯ ಹೀಗೆ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳಿ ಅದೇ ಮಾರ್ಗದರಿಯಲ್ಲಿ ಎಲ್ಲ ದಾಸರು ಬರೆದಿತ್ತು. ವಂದಿತ ವಾಸುದೇವಂ ಪ್ರೀಣಯಾಮ. ವಾಸುದೇವಂ ಪ್ರೀಣಯಾಮ, ವಾಸುದೇವರನ್ನ ಸಂತೋಷಪಡಿಸೋಣ, ಒಲಿಸೋಣ ಅಂತ. ವಾಸುದೇವರನ್ನ ಒಲಿಸೋಣ. ಏನು ಎಲ್ಲಾ ದೇವತೆಗಳು ಇರ್ಬೇಕಾದ್ರೆ ವಾಸುದೇವಂದೇ ಏನು ವಿಶೇಷ ಅಂತ ಪ್ರಶ್ನೆ ಬಂದ್ರೆ, ದೇವತಾ ಮಂಡಲ ಅಖಂಡ ಮಂಡಲ. ದೇವತೆಗಳ ಮಂಡಲದ ಅಖಂಡ ಮಂಡಲ. ದೇವತೆಗಳು ರಮಾ ಬ್ರಹ್ಮಾದಿಗಳಿದ್ದಾರೆ. ಮಂಡಲ ದೇವತೆ ವೃಂದ, ಗ್ರೂಪ್ ಆಫ್ ಆಲ್ ಡೇಟೀಸ್. ಅದರಲ್ಲಿ ಮಂಡನ ಅಂದ್ರೆ ಅಲಂಕಾರ. ಮಂಡನ ಅಲಂಕಾರ, ಅಖಂಡ ಮಂಡನ ವಿಶಿಷ್ಟವಾದಂಥ ಅಲಂಕಾರ. ಅಂದ್ರೆ ಎಲ್ಲಾ ದೇವತೆಗಳ ಗುಂಪಿನೊಳಗೆ ಪರಮಾತ್ಮ ಯಾಕೆ ಕಾಣಿಸ್ತಾರೆ ಅಂದ್ರೆ ಎದ್ದು ಕಾಣಿಸ್ತಾನೆ. ಅದು ಇವತ್ತು ಅಧ್ಯಕ್ಷರು ಮುಖ್ಯಸ್ಥರು ಯಾಕೆ ಕೂತಿರ್ತಾರೆ, ಇಲ್ದವ್ರು ಇನ್ನೂ ಕಾರ್ಯಕ್ರಮ ಶುರುವಾಗಿಲ್ಲ ಅಂತ ಅರ್ಥ. ಒಂದಷ್ಟು ಇಡೀ ಎಲ್ಲರ ಗಮನ ಯಾವ ಕಡೆಗೆ ಇರುತ್ತೆ, ಯಾವ ಕಡೆ ಇರುತ್ತೆ. ಸ್ಟೇಜ್ ಮೇಲೆ ಕೂತವ್ರ ಪೈಕಿ, ಅದರಲ್ಲೂ ಮುಖ್ಯಸ್ಥರ ಬಗ್ಗೆ ಇರುತ್ತೆ. ಅದೇ ಪರಮಾತ್ಮ ಆಗಿದ್ದಾರೆ. ದೇವತಾ ಮಂಡಲಕ್ಕೆಲ್ಲ ಅಖಂಡವಾದ ಮಂಡನವಾಗಿದ್ದಾನೆ. ಇದು ವಿಶೇಷ ನೋಡೋದಕ್ಕೆ ಸುಮ್ಮನೆ ಒಂದು ಪದ ಕಂಡ ಕಾಣುತ್ತೆ. ಅರ್ಥ ಮಾಡ್ಕೊಂಡ್ರೆ ಬೇರೆ ಯಾವ ಮತಗಳಲ್ಲೂ ಕೂಡ ಈ ರೀತಿ ದೇವತಾ ಅವರಿಂದ ಒಪ್ಪಿಲ್ಲ. ದೇವತೆಗಳನ್ನೇ ಒಪ್ಪದೇ ಇರೋರೇ ಹೆಚ್ಚು ಜನ. ಅದರಲ್ಲೂ ವೇದ ಒಪ್ಪೋದಿಲ್ಲ. ಇನ್ನೊಂದು ಜೀವನ ಒಪ್ತಾರೆ, ದೇವ್ರನ್ನ ಒಪ್ಪೋದಿಲ್ಲ. ಯಾವ ದೇವ್ರು ಒಬ್ಬ ದೇವ್ರನ್ನ ಒಪ್ತಾರೆ, ಉಳಿದವ್ರನ್ನ ಯಾರನ್ನೂ ಒಪ್ಪೋದಿಲ್ಲ. ಮತ್ತೆ ಗಣಪತ್ರ ಗಣೇಶ ಒಬ್ಬನೇ, ಸೂರ್ಯ ಒಬ್ಬನೇ, ಉಳಿದವ್ರನ್ನ ಒಪ್ಪೋದಿಲ್ಲ. ಎಲ್ಲಾ ದೇವತೆಗಳನ್ನು ಒಪ್ಪಿದ ಒಂದೇ ಒಂದು ಸಿದ್ಧಾಂತ ನಮ್ಮ ವೈದಿಕ ಸಿದ್ಧಾಂತ. ಎಲ್ಲಾ ದೇವತೆಗಳನ್ನು ಒಪ್ಪಿದ್ದಾರೆ. ಆದರೆ ಸರ್ವೋತ್ತಮ ದೇವತೆ ಯಾರು ಅಂದ್ರೆ ವಿಷ್ಣು. ಅರ್ಥ ಆಯ್ತಾ? ಉಳಿದವ್ರ ಪ್ರಕಾರ ಉಳಿದವ್ರ ದೇವರುಗಳೇ ಅಲ್ಲ, ಆ ರೀತಿ ಹೇಳ್ತಾರೆ. ಅದು ಸರಿಯಲ್ಲ. ವಿಷ್ಣು ಭಕ್ತ ಎಲ್ಲಾ ದೇವತೆಗಳು ಭಕ್ತರು ಆಗಿರ್ತಾರೆ. ಆದ್ರೆ ಉಳಿದ ಭಕ್ತರೆಲ್ಲ ಕೂಡ ಏನಾಗಿರ್ತಾರೆ ಅಂದ್ರೆ ಆ ದೇವತೆಗಳಿಗೆ ಮಾತ್ರ. ಉಳಿದ ದೇವತೆಗಳನ್ನು ನಿಂದೆ ಮಾಡ್ತಾರೆ. ನಮ್ಮಲ್ಲಿ ಅದಿಲ್ಲ. ಪ್ರೀಣಯಾಮ ಹೇಳಿಲ್ಲ, ಒಲಿಸೋಣ, ಪ್ರೀತಿಪಡಿಸೋಣ, ಸಂತೋಷನಾಗಿಸೋಣ, ಸಂತುಷ್ಟನನ್ನಾಗಿ ಮಾಡೋಣ. ಏನ್ ಮಾಡಿದ್ರೆ ಪ್ರೀತನಾಗ್ತಾನೋ ಅದನ್ನ ಮಾಡ್ಬೇಕನ್ನ ಅಂತ. ಯಾಕೆ ಎಲ್ಲಾ ದೇವತೆಗಳು ಬರೆದ್ರು ಒಂದೇ, ದೇವರೊಬ್ಬನೇ ಬರೆದ್ರೆ ಒಂದೇ. ಯಾವ ಮುಖ್ಯಸ್ಥ ನಮಗೆ ಫೇವರಬಲ್ ಇದ್ರೆ ಉಳಿದವ್ರು ಯಾಕಿದ್ರು ನಮ್ಗೆ ಯೋಚನೆ ಇಲ್ಲ. ಅದಕ್ಕೇನೆ ದೇವತಾ ಮಂಡಲಕ್ಕೆ ಅಖಂಡ ಮಂಡಲ. ಅಖಂಡ ಅಂದ್ರೆ ಏನು? ಅಬ್ಸಲ್ಯೂಟ್. ಇದಕ್ಕಿಂತ ಅಲಂಕಾರ ಮತ್ತೊಂದಿಲ್ಲ ದೇವತೆಗಳಿಗೆ. ಅಂತ ಅದ್ಭುತವಾದಂತಹ ಸರ್ವೋತ್ತಮತ್ವ ದೇವರಲ್ಲಿದೆ. ಅಂತ ದೇವರನ್ನು ನಾವು ಸಂತೋಷ ಪಡಿಸೋಣ. ಅದರಲ್ಲೂ ಬರೀ ದೇವರು ಅಂತ ಹೇಳಿಲ್ಲ, ವಾಸುದೇವಂ ಅಂತ ಹೇಳಿದ್ರು. ಅದು ಭಾರಿ ವಿಶೇಷ. ಈಗ ಮುಕ್ತಿ ಕೊಡೋ ರೂಪ, ಅದನ್ನು ಸಂತೋಷ ಪಡಿಸೋಣ. ಆಗ ನಮಗೇನಾಗತ್ತೆ, ಮುಕ್ತಿ ಹಾಗೆಲ್ಲ ಸುಲಭವಾಗಿ ಆಗತ್ತೆ. ಅದಕ್ಕೆ ಶುರು ಮಾಡ್ಬೇಕಾದ್ರೆ ಒಂದೇ ಒಂದಂ ಸದಾನಂದಂ ವಾಸುದೇವಂ ನಿರಂಜನಂ ಅಂತ ಹೇಳಿದ್ರು. ಆಮೇಲೆ ಮುಂದೆ 5ರಲ್ಲೂ ಕೂಡ ಏನಂತ ಹೇಳಿದ್ರು, ವಾಸುದೇವ ಅಪರಿಮೇಯ ಸುಧಾವನ್ ಶುದ್ಧ ಸದೋಚಿತ ಸುಂದರಿಕ ಅಂತ ಹೇಳಿದ್ರು. ಇಲ್ಲೂ ಕೂಡ ಪ್ರೀಣಯಾಮ ವಾಸುದೇವ. ವಾಸುದೇವ ರೂಪದ ವಿಶೇಷವಾದ ಉಪಾಸನೆ ಮಾಡ್ತಾರೆ. ಬೇರೆ ರೂಪಗಳಲ್ಲಿ ವ್ಯತ್ಯಾಸ ಅಂತಿಲ್ಲ, ಭೇದ ಅಂತಿಲ್ಲ. ಅದು ವಿಶೇಷಾಂಶ ಅಂತ ಒಂದಿದೆ. ಆ ವಿಶೇಷಾಂಶವೇ ಇತ್ಸಂವಿಚಿಂತ್ಯ ಪರಮಃ ಸತು ವಾಸುದೇವ ನಾಮ ಬಭೂವ ನಿಜ ಮುಕ್ತಿ ಪದಪ್ರದಾತ. ಮುಕ್ತಿ ಕೊಡೋ ರೂಪ ಅದು. ಸೃಷ್ಟಿ ಮಾಡೋ ರೂಪ ಪ್ರದ್ಯುಮ್ನ, ಸಂಹಾರ ಮಾಡೋ ರೂಪ ಸಂಕರ್ಷಣ, ಸ್ಥಿತಿ ಮಾಡೋ ರೂಪ ಅನಿರುದ್ಧ, ಮೂಲ ರೂಪ ನಾರಾಯಣ. ಇದೆಲ್ಲ ಪಂಚರೂಪಗಳು. ಅಲ್ಲ
ಅಖಂಡ ಮಂಡಲ, ಖಂಡ ಬಿಡಿಸ್ಬಾರದು. ದೇವತಾ ಮಂಡಲ, ಖಂಡ ಮಂಡಲ, ದೇವತಾ ಮಂಡಲ ಅಖಂಡ ಮಂಡಲ. ಖಂಡ ಅಂದ್ರೆ ಹೇಳು ಸ್ವಲ್ಪ, ಅಖಂಡ ಪೂರ್ಣ, ಪೂರ್ಣಾಲಂಕಾರ. ದೇವ್ರ ಕೂತ ಎಲ್ಲಾ ದೇವ್ರ ಉದಾಹರಣೆ ನೋಡಿ. ಆಕಾಶ ಸೂರ್ಯ ಬಂದಿದ್ದಾನೆ, ಉಳಿದೋರು ಈಗೇನು ನಕ್ಷತ್ರಗಳಿಲ್ಲ ಅಂತಾನೆ. ಈಗ ಒಂದ್ ನಕ್ಷತ್ರ ಕಾಣಿಸೋದಿಲ್ಲ. ಯಾಕೆ? ಅಲ್ಲಿರೋದೆಷ್ಟೋ, ಒಂದಲ್ಲ ಅಲ್ಲ, ಎಷ್ಟಿವೆ ಅವು? ಕೋಟಿಗಟ್ಲೆ ಇವೆ. ಆದ್ರೆ ಸೂರ್ಯ ಕಣ್ಣಾಗಿ ಹೋದವ್ರು ಕಾಣೋದಿಲ್ಲ. ದೇವ್ರು ಹಾಗೆ ಉಳಿದವ್ರದ್ದೆಲ್ಲ ಡಿಮ್ ಆಗಿಬಿಡ್ತಾರೆ. ಪರಮಾತ್ಮನ ಮುಂದೆ ಉಳಿದವರೆಲ್ಲ ಡಿಮ್ ಆಗಿಬಿಡ್ತಾರೆ. ಎರಡನೇದಾಗಿ ಚಂದ್ರ ಇದ್ದಾನೆ. ಚಂದ್ರ ಇದ್ದ ನಕ್ಷತ್ರ ಕಾಣಿಸುತ್ತೆ, ಆದ್ರೆ ಚಂದ್ರನಂತ ಎದ್ದು ಕಾಣೋದಿಲ್ಲ. ಎರಡು ಭಾಗ, ಸೂರ್ಯನಿದ್ದಾಗ ಚಂದ್ರನು ಕಾಣೋದಿಲ್ಲ, ನಕ್ಷತ್ರಗಳು ಕಾಣೋದಿಲ್ಲ. ಚಂದ್ರ ಇದ್ದಾಗ ಸೂರ್ಯ ಕಾಣೋದಿಲ್ಲ, ಆದ್ರೆ ಏನ್ ಕಾಣ್ತಾನೆ? ನಕ್ಷತ್ರಗಳೆಲ್ಲ ಕಾಣಿಸುತ್ತೆ. ಆದ್ರೆ ಗಮನ ಎಲ್ಲಿ ಹೋಗುತ್ತೆ? ತಕ್ಷಣನೇ ಚಂದ್ರ ಕಡೆಗೆ ಹೋಗುತ್ತೆ. ಚಂದ್ರನ ಬೆಳೆದಂಗಡಿದ್ದಾಗ ನಕ್ಷತ್ರಗಳು ಬೆಳೆದಂಗಡಿಲ್ಲ. ಅಮಾವಾಸ್ಯೆ ರಾತ್ರಿ ಹೋಗ್ತೀರಿ, ಬೆಳಗ್ಗೆ ಕಾಣಿಸೋದಿಲ್ಲ. ಅಷ್ಟು ನಕ್ಷತ್ರ ಇದ್ರು ಕೂಡ ಒಬ್ಬ ಚಂದ್ರನ ಬೆಳೆದಂಗಿನ ಶಕ್ತಿ ಅದಕ್ಕಿಲ್ಲ. ತಾರತಮ್ಯ ಸ್ಪಷ್ಟವಾಗಿ. ಪರಮಾತ್ಮ ಇಲ್ಲೇನೆ ಚಿಂತನೆ ಮಾಡ್ಬೇಕಾದ್ರೆ ಸೂರ್ಯನ ನೋಡಿ ಏನು ಕಾಣುತ್ತಾನೆ? ಸೂರ್ಯನ ಬೆಳಕು ಹೇಗಿರುತ್ತೆ, ದೇವರ ಕಾಂತಿ ಹಾಗಿರುತ್ತೆ. ಉಳಿದವ್ರದ್ದೆಲ್ಲ ಚಂದ್ರನ ಕಾಂತಿ ಇದ್ದಾಗೆ ಕಡಿಮೆ, ಆ ಉಳಿದವ್ರ ನಕ್ಷತ್ರಗಳ ಕಾಂತಿ ಆಯ್ತು. ಇವೆಲ್ಲ ಮಿಣುಕುಳುಗಳ ಕಾಂತಿ, ಉಳಿದೆಲ್ಲ ಮಿಣುಕುಳು ಪಟ ಕತ್ಲಲ್ಲಿ ಹೇಗಿರುತ್ತೆ, ಹೊಡಿತಾ ಇರುತ್ತೆ, ಅದು ಹೋದ್ರೆ ಬಿದ್ದೆ ಬಿಡ್ತಾರೆ. ಅದು ಸಾಮಾನ್ಯ ಕಾಣೋದಲ್ಲಿ ತಜ್ಮೇಲೆ ಕಾಣಿಸುತ್ತೆ. ಏನೋ ಇದೆ ಅಂತ ಹೋಗ್ಬಿಟ್ಟು ಪಡೆದು ಹೊಟ್ಟೋಡು. ಅದಕ್ಕೆ ಸಂಸಾರ ಸುಖ ಹೇಳ್ತಾರೆ. ಸಂಸಾರ ಕಾಂತಾರೆ ಅಲ್ಪಾಸ್ಥಿರ ಸುಖ ಖದ್ಯೋತಿಕಾಸು ದ್ಯೋತಮಾನಸ್ವಪಿ ಟೀಕಾರ ಹೇಳ್ತಾರೆ. ಸಂಸಾರದಲ್ಲಿ ಕಾಣೋ ಸುಖ ಎಂತ ಸುಖ ಅಂದ್ರೆ ಈ ಒಂದು ದೀಪದ ಬಿಡುಕಿನ ಹೊಡೆದಂತ ಸುಖ ಇದೆ. ಭಾರಿ ಸ್ವಲ್ಪ ನಂಬ್ಕೊಂಡೆ ಬಿದ್ದು ಹೋಗ್ತಾರೆ. ಎರಡೇ ಡೇಂಜರ್ ಇದೆ. ಅದು ಇಲ್ಲಿ ಹಾಗಿಲ್ಲ. ಸುರಕ್ಷಿತವಾದದ್ದು ಅಂದ್ರೆ ಸೂರ್ಯನ ಬೆಳೆ. ಆ ದೃಷ್ಟಿ ವಾಸುದೇವ ಉಪಾಸನೆ ಅಂತಾನೆ ಮೋಕ್ಷ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ರಾವಣನ ಕೊಲ್ಬೇಕಾದ್ರೆ ರಾಮರೂಪನೇ ಆಗ್ಬೇಕು, ಕಂಸನ ಕೊಲ್ಲ ಕೃಷ್ಣ ರೂಪನೇ ಆಗ್ಬೇಕು. ಅದು ವಿಶೇಷ ಅಂತ ಹೇಳಿದ್ರು. ಇದು ಮೋಕ್ಷ ಕೊಡೋದು ವಾಸುದೇವ ರೂಪನೇ ಆಗ್ಬೇಕು. ಆದ್ರಿಂದ ಆ ರೂಪ ಆರಾಧನೆ ಮಾಡಬೇಕು. ವಂದಿತ ಅದೇ ಹೇಳ್ತಾರೆ, ರಾಮರೂಪದ ವಿಶೇಷ, ಕೃಷ್ಣ ರೂಪದ ವಿಶೇಷ. ಆ ರೀತಿ ಬಟ್ ಸಗತವಿದ ಜೊತೆ ಎಲ್ಲದರಲ್ಲೂ ಕೂಡ ಶಂಖಚಕ್ರ ಗದ ಪದ್ಮಾದಿ ಸಮಸ್ತ ಆಯ್ತುಗಳು ರಾಮರೂಪಕ್ಕೂ ಇದೆ. ಕಾಣಿಸೋದೇನು? ಬಿಲ್ಲು ಬಾಣ. ಕೃಷ್ಣ ರೂಪಕ್ಕೆ ಬಿಲ್ಲು ಬಾಣ ಸಮೇತ ಎಲ್ಲ ಇದೆ. ಕಾಣಿಸೋದೇನು? ಶಂಖಚಕ್ರ ಗದಾ ಪದ್ಮ ಕೊಳಲು. ಅದು ಬಟ್ ಎಲ್ಲವೂ ಇದೆ. ಆದ್ರಿಂದ ಅಭೇದ. ಅದು ಒಂದ್ ಮಾತ್ರ ಕಾಣುತ್ತೆ, ಅದು ವಿಶೇಷ. ಅದನ್ನ ಅರ್ಥ ಮಾಡಿ ವಿಶೇಷಕ್ಕೆ ಬಿರುಕು ವ್ಯರ್ಥ ಅದು ಗೊತ್ತಿರ್ಬೇಕು. ಹೇಗೆ ಸರ್ವೋತ್ತಮ ದೇವರು ಅಂತ ಪ್ರಶ್ನೆ. ಈಗ ಅಖಂಡ ಮಂಡಲ ಅಂತ ಹೇಳಿದ್ರಲ್ಲ, ಪ್ರೂವ್ ಮಾಡ್ಬೇಕಾದ್ರೆ ಹೇಳಿದ್ಮೇಲೆ ಆಗ್ಲಿಲ್ಲ, ತೋರಿಸ್ಬೇಕಾದ್ರೆ. ವಂದಿತಾಶೇಷ ವಂದ್ಯೋರು ವೃಂದಾರಕಂ ಚಂದನಾ ಚರ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ಋತೋಧ್ವಜ ಭೋಗಿನಂ. ಇಷ್ಟು ಆತರ ಮಹಿಮೆ ಹೇಳ್ತಕ್ಕಂಥ ಮೊದಲನೇ ಭಾಗ. ವಂದಿತ ಅಶೇಷ ವಂದ್ಯೋರು ವೃಂದಾರಕಂ. ಒಂದೇ ವಂದ್ಯಂ ಶಬ್ದಕ್ಕೆ ಅರ್ಥ ಇದೆ. ಯಾರಿಂದ ವಂದ್ಯ? ಅಶೇಷ ಗುರು ವೃಂದಾದಕಂ. ವಂದಿತ ನಮಸ್ಕರಿಸಲ್ಪಟ್ಟ ಯಾರ್ಯಾರು ನಮಸ್ಕಾರ ಮಾಡಿದವರಲ್ಲಿ ಅಂದ್ರೆ ಅಶೇಷ ವಂದ್ಯೋರು ವೃಂದಾರಕಂ. ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಮಸ್ಕಾರ ಮಾಡೋರು ಸಾಲನೆ ಸೇರ್ಕೊಂಡಿದ್ದಾರೆ. ನಮಸ್ಕಾರ ಮಾಡೋರು ಗುಂಪಲ್ಲಿ ಸೇರ್ಬಿಟ್ಟಿದ್ದಾರೆ. ವೃಂದಾರಕರು ದೇವತೆಗಳು ವಂದ್ಯ ಗುರು ವೃಂದಾರಕಂ. ವಂದ್ಯರಾದಂತಹ ಗುರು ಅಂದ್ರೆ ಶ್ರೇಷ್ಠ, ಹೆಚ್ಚು. ಎಲ್ಲಾ ದೇವತೆಗಳು ಕೂಡ ನಮಸ್ಕಾರ ಮಾಡಿ ದೇವರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಂಡಿದ್ದಾರೆ ಅಂದ್ರೆ ದೇವ್ರು ಎಲ್ಲರಿಗೆ ದೊಡ್ಡ ಸರ್ವೋತ್ತಮ ಅಂತ ಆಗ್ಲಿಲ್ಲ. ಸರ್ವವಂದ್ಯ. ಅದೇ ಒಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ. ಒಂದಾಯ್ತು. ಎಲ್ಲರಿಂದ ನಮಸ್ಕರಿಸಲ್ಪಟ್ಟಾಗ ಸರ್ವೋತ್ತಮ ಅಂತ ಆಯ್ತಲ್ಲ. ಅದಕ್ಕೆ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ. ಪಲ್ಲವಿ ಉದ್ದೇಶ ಏನು ಅಂದ್ರೆ ಪ್ರತಿ ಸೆಟ್ಟು ಆವರ್ತನೆ ಮಾಡಬೇಕು. ಫಲವಿದು ಮಾಡುವುದಕ್ಕೆ ಒಂದು ಶ್ಲೋಕ ಹೇಳಿದ್ಮೇಲೆ ಏನ್ ಮಾಡ್ಬೇಕು? ಅದು ಓದ್ಕೋಬೇಕು. ಮತ್ತೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ ಓದ್ಬೇಕು, ಅದನ್ನು ಓದ್ಬೇಕು. ಇದು ಎಲ್ಲಿ ಎಂಡಾಗತ್ತೆ? ಅದು ಸರ್ವೋತ್ತಮತ್ವವನ್ನು ತೋರಿಸೋದು. ಗೊತ್ತಾಯ್ತಾ? ಹೇಳ್ತಾರೆ, ಶೋಚಿತ ಕರ್ಮಗಳ ಆಚರಿಸುತ್ತ ಬರು ನೀಚರಲ್ಲಿಗೆ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುತೆನ್ ಯೋಚಿಸುತ್ತಿಪ್ಪುದೇ ಫಲವಿದು ಮಾಡುದು. ಮುಂದೆ ಓದ್ಕೊಂಡು ಲಿಂಕ್ ಸಿಗಲ್ಲ, ಅದು ಓದ್ಬೇಕಾದ್ರೆ. ಅದೇ ರೀತಿ ಮೇದಿನಿ ಪರಮಾಣು ನಂಬು ಕಣಂಗಳ ನೈದು ಹೋದು ಕರಿ ಗಣನೆಯನು ಮಾಧವನ ಆನಂದಾದಿ ಗುಣಗಳು ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳುತ್ತದೆ. ಪ್ರತಿ ಸತ್ವನು ಏನ್ ಬರ್ಬೇಕಲ್ಲಿ ಎಂಬುದೇ ಇದೇ ಫಲವಿದು ಬಾಳುತ್ತದೆ.
ಇಲ್ಲಿ ದೇವತಾ ಮಂಡ ಪ್ರೀಣಯಾಮೋ ವಾಸುದೇವ, ಯಾರ ಸರ್ವದೇವತ್ತು ಆತ ಒಲ್ಲದ್ರೆ ಎಲ್ಲರೂ ಒಲ್ದಾಗ ಲೆಕ್ಕ. ಅದನ್ನ ಹೇಗೆ ಅಂತ ಹೇಳ್ತಾ ಹೋದ್ರು. ಚಂದನ ಚರ್ಚಿತೋದಾರ ಪೀನಾಂಸಕ, ಚಂದನದಿಂದ ಚರ್ಚಿತವಾದ ಲೇಪಿತವಾದ ಉದಾರ ಶ್ರೇಷ್ಠವಾದ ಪೀನ ಪುಷ್ಟವಾದ ಅಂಶಕ, ಅಂಶಗಳು ಅಂದ್ರೆ ಭುಜಗಳು, ಭುಜಗಳಿಂದ ಕೂಡಿರತಕ್ಕಂಥದ್ದು. ಯಾವ್ದು ವಿವರಣೆ ಇದು? ಶಂಖಚಕ್ರ ಕದಾ ಪದ್ಮಧರಾಶ್ಚಿಂತ ಹರೇರ್ಭುಜ ಪೀನವೃತ್ತ ಜಗದ್ರಕ್ಷ ಕೇವಲ ಯೋಗಿನೋನಿಶ್, ಅದರ ವಿವರಣೆ. ಈ ಚಂದನದಿಂದ ಚರ್ಚಿತವಾಗಿದೆ. ಚಂದನ ಅಂದ್ರೆ ಶ್ರೀಗಂಧ, ಶ್ರೀಗಂಧ ವಿಮಾನ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿಯಿಂದ ಗಂಧದ ರೂಪದಲ್ಲಿ ಆರಾಧಿಸಲ್ಪಟ್ಟಂತ ಭುಜಗಳುಳ್ಳವನು ಅಂತ ಹೇಳಿದಾಗ ಏನಾಯ್ತಾಗ ಮಹಾಲಕ್ಷ್ಮಿಗಿಂತ ಶ್ರೇಷ್ಠನಾದವನು ಅಂತ ಇನ್ನೂ ಸ್ಪಷ್ಟ ಮಾಡ್ತಾರೆ. ಇಂದಿರಾ ಚಂಚಲಾಪಾಂಗ ನೀರಾಜಿತಂ, ಇಂದಿರಾ ಚಂಚಲಾಪಾಂಗ ನೀರಾಜಿತಂ, ಅದನ್ನೆರಡು ರೀತಿ ಬಿಡಿಸಕ್ ಬರುತ್ತೆ. ಇಂದಿರಾ ಅಚಂಚಲ ಅಪಾಂಗ ನೀರಾಜಿತಂ, ಇಂದಿರಾ ಚಂಚಲ ಅಪಾಂಗ ನೀರಾಜಿತ. ಆಚಾರ್ಯ ಮಾತಿನ ವಿಶೇಷತೆ ಅದು. ಸಿಂಪಲ್ ಆಗಿ ಭಾರಿ ದೊಡ್ಡ ಅರ್ಥ ಹೇಳ್ತಾರೆ. ಇಂದಿರಾ ಚಂಚಲ ಅಪಾಂಗ ನೀರಾಜಿತ. ಮಹಾಲಕ್ಷ್ಮೀ ದೇವರು ನೋಡ್ತಾ ಇದ್ದಾರೆ. ಹೇಗೆ ನೋಡ್ತಾ ಇದ್ದಾರೆ? ಅಪಾಂಗ ಕುಡಿ ನೋಟದಿಂದ ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದಾಗ ಕುಡಿ ನೋಟ ಹೇಗಿದೆ ಅಂದ್ರೆ ಚಂಚಲ. ದೇವ್ರು ನೋಡಕ್ ಹೋಗ್ತಾರೆ, ಏನ್ ಭಾಗ ನೋಡೋ ಚೆನ್ನಾಗಿ ಕಾಣ, ತುಂಬಾ ಇದ್ದಾಗ ಎಲ್ಲ ಕಡೆ ನೋಡಕ್ ಅನ್ಸುತ್ತಲ್ಲ. ಹಾಗೆ ಸಾಮಾನ್ಯವಾಗಿ ಅಧಿಕಾರಿ ಇರ್ತಾರೆ, ಏನ್ ನೋಡಾಗಿರಲ್ಲ, ನೋಡಾಗ ಇರೋದಿಲ್ಲ ಎಷ್ಟೋ ಸಲ. ಆತ ಕೆಲಸ ಆಗತ್ತ ಅಂತ ಏನ್ ಮಾಡ್ತಾರೆ? ಅಷ್ಟೇ ಕೆಲಸ ಮಾಡೋದು, ಕೇಳೋದು, ಎಷ್ಟು ರೆಸ್ಪೆಕ್ಟು ಅಷ್ಟೇ. ಅದು ನೋಡಿದ್ರೆ ಹೇಗಿದ್ದಾರೆ ಅಂದ್ರೆ ಒಂದಂಗ ಎಲ್ಲಾ ಅಂಗಗಳು ಹೇಗಿವೆ? ಅತಿಪೂರ್ಣ ಪರಿಪೂರ್ಣ. ಅದು ನೋಡ್ತಾ ಇದ್ದಾಗ ಏನಾಗುತ್ತೆ ಅಂದ್ರೆ ಎಲ್ಲ ಕಡೆ ಸುತ್ತು ಯೋಚನೆ ಮಾಡ್ತಾ ಇದ್ದಾರೆ. ಇದು ಒಂದೆರಡು ದಿವಸ ಅಲ್ಲ, ಇವತ್ತು ಯೋಚನೆ ಮಾಡ್ತಾನೆ, ಯಾವಾಗ ನೋಡ್ತಾನೆ ಇರ್ತಾರೆ. ಅಂತ ವೈಭವ ದೇವರು ಲಕ್ಷ್ಮೀಕಾಂತ, ಮಹಾಲಕ್ಷ್ಮಿಗಿಂತ ಅತ್ಯಂತ ಸುಂದರನಾದವನು. ಅದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಏನ್ ಹಾಗೆ ನೋಡ್ತಿರಲ್ಲ ಅಂತ ಹೇಳೋದಿಲ್ಲ. ಬಿಟ್ಟುಗಳಲ್ಲಿ ನೋಡ್ತಾ ಇದ್ದ ಏನ್ ಮಾಡ್ತಾರಾಗ? ಏನ್ ನೋಡ್ತೀವಿ ಹೀಗೆ ಮತ್ತೆ ಬಿಡೋದಿಲ್ಲ, ಹೇಳ್ತಾ ನೋಡ್ತಾ ಇರ್ತಾರೆ, ಬಿಡೋದಿಲ್ಲ. ಯಾಕೆ? ಅಷ್ಟು ಅದರಲ್ಲಿ ಆಕರ್ಷಣೆ ಇದೆ. ಮಹಾಲಕ್ಷ್ಮೀ ದೇವಿಗೆ ಅವರಷ್ಟು ಆಕರ್ಷಿದ್ರೆ ಬೇರೆ ಯಾರೂ ಇಲ್ಲ. ಅವರಿಗೆ ಆಕರ್ಷಣೆ ಹುಟ್ಟಿಸ್ತಾ ಇರ್ಬೇಕಾದ್ರೆ ದೇವ್ರು ಹೇಗಿರುತ್ತೆ? ಇಂದಿರಾ ಚಂಚಲ ಪಾಂಗ ನೀರಾಜಿತ, ಒಂದೊಂದಾವೆ ನೋಡ್ತಾ 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 ಕಣ್ಣಾಡಿಸ್ತಾ ಇದ್ದಾರಲ್ಲ, ಅದು ಒಂದಾಯ್ತು. ಅಥವಾ ಇಂದಿರಾ ಅಚಂಚಲ, ಚಂಚಲವಲ್ಲದ ನೆಟ್ಟ ನೋಟ ಇನ್ನೊಂದು. ದೇವರನ್ನೇ ನೋಡ್ತಾರೆ, ಪ್ರತಿ ಅಂಗದಲ್ಲೂ ಸರಸರ ಸುತ್ತಾ ಇದೆ. ಹೀಗಿದ್ದಾರೆ ಅಂದ್ರೆ ಅದನ್ನೇ ಬಗೆ ಬಗೆಯ ನೂತನ ಕಾಣು ತಮಗೆ ಹರ್ಷದಿಂ ಪಗಡಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕವಿ ಸಂತೈಸಲಿರಲಿಲ್ಲ. ಒಂದ್ಸರ್ತಿ ಎರಡು ಸರ್ತಿ ನೋಡಿದಾಗ್ಲೇ ಏನು ಅನಿಸ್ಬಿಡುತ್ತೆ? ನೋಡಿ ಹೇಗಿದೆ ಅನಿಸ್ಬಿಡುತ್ತೆ. ಇಲ್ಲಿ ಇನ್ನೂ ನೋಡ್ಬೇಕು ಇವತ್ತಿಗೂ ಅನಿಸ್ತಾ ಇದೆ, ಯಾವಾಗ ಅನಿಸ್ತಾನೆ ಇದೆ. ಬಗೆ ಬಗೆಯ ನೂತನವ ಕಾಣುತ್ತ, ಬರೀ ಜಸ್ಟ್ ಗ್ರೇಟ್ ಅಲ್ಲ, ಮತ್ತೆ ಫಸ್ಟ್ ಟೈಮ್ ನೋಡಿದ್ರೆ ಆ ರೀತಿ ನೋಡ್ತಾ ಇದ್ದಾರೆ. ಇದು ದೇವರ ವಿಶೇಷವಾದಂತ ಹಿರಿಮೆ ಅನ್ನೋದನ್ನ ಅವರ ಅಚಂಚಲ ಚಂಚಲ ಅಪಾಂಗ ನೀರಾಜಿತಂ ಅಂತ ಹೇಳಿ. ಇಂದಿರಾ ಇದಾಗ ಒಂದು ಸತ್ ಬಂದಿದೆ, ನೆನಪಿದೆಯಾ? ಮರ್ತು ಬಿಡಬಾರ್ದು. ಹಿಂದಿನ ಯಾವುದು? ಇಂದಿರಾ ಮಂದ ಸಾಂದ್ರಾಗ್ರ ಕಟಾಕ್ಷ ಪ್ರೇಕ್ಷಿತಾತ್ಮನೇ. ಎಲ್ಲಿದ್ದು? ಅಲ್ಲ, ಯಾವ ಅಧ್ಯಾಯ? ಅಲ್ಲ, ಯಾವ ಅಧ್ಯಾಯ? 2ನೇ ಅಧ್ಯಾಯದ ಕೊನೆಯ ಶ್ಲೋಕ. 2ನೇ ಅಧ್ಯಾಯದ ಸಮೃದ್ಧಿ ಪೂರ್ಣಚಂದ್ರೋ ಗುಣ 9ನೇ ಶ್ಲೋಕ. 9 ಶ್ಲೋಕ ಇದೆ, ಮೊದಲೇದಕ್ಕೆ 12. ಅಲ್ಲೆಲ್ಲ ಯೋಚನೆ ಮಾಡ್ತಾ ಹೋದಷ್ಟು ಏನಾಗುತ್ತೆ ಅಂದ್ರೆ ಬುದ್ಧಿ ತೀಕ್ಷ್ಣ ಆಗುತ್ತೆ. ಅಲ್ಲಲ್ಲಿಗೆ ಬಿಟ್ಟು ಬಿಡ್ಬಾರ್ದು. ಪ್ರತಿ ಕ್ಷಣದಲ್ಲಿ ಏನ್ ಮಾಡ್ತಿರ್ಬೇಕು? ಪತ್ರ ಗೊತ್ತಿರುತ್ತೆ, ಸರ್ವಲ ಓದಕ್ ಬರೋದಿಲ್ಲ, ನ್ಯೂಸ್ ಪೇಪರ್ ಓದಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದು. ಅದೇನ್ ಮಾಡುತ್ತೆ? ಬುದ್ಧಿನ ಆಕ್ಟಿವೇಟ್ ಮಾಡ್ತಾರೆ. ಯಾವಾಗ ಆಕ್ಟಿವೇಟ್ ಮಾಡುತ್ತೆ? ಪಾತ್ರೆ ಹಾಗೆ ಒಂದು ಎಷ್ಟು ಚೆನ್ನಾಗಿ ಬೇಕಾದ್ರೆ ತೊಳೆಯಿರಿ, ಸ್ವಲ್ಪ ಆಮೇಲೆ ಡಲ್ ಆಗಿ ಉಪಯೋಗಿಸ್ತಾ ಇದ್ರೆ ರೀತಿನೇ ಬೇಕು. ತುಕ್ಕಿಡ್ದು ಹೋಗುತ್ತೆ ಅಂತ ಹೇಳಿ ಬುದ್ಧಿ ತುಕ್ಕಿಡಕ್ಕೆ ಅವಕಾಶ ಕೊಡಬಾರ್ದು. ಶ್ರುತಿಶಾಣ ನಿಶಾತತ ಮೈ, ಇಲ್ಲ ಕೇಳಬೇಕು, ಇಲ್ಲ ಓದ್ತಿರ್ಬೇಕು. ಅದು ಯಾವಾಗಲೂ ಆಕ್ಟಿವ್ ಆಗಿರುತ್ತೆ. ಅದು ಸ್ವಲ್ಪ ಬಿಟ್ಟ ತಕ್ಷಣ ಏನ್ ಮಾಡುತ್ತೆ? ಅದು ಇಲ್ಲ ತೂಕಡು ಸೇರ್ತೇ ಇಲ್ಲ, ನಮ್ಮ ಮಾತು ಕೇಳೋದೇ ಇಲ್ಲ. ಹಾಗಾಗಿ ಅವಕಾಶ ಕೊಡಬಾರ್ದ. ಸಂತತಂ ಚಿಂತ ಏನಂತ ಅಂತ ಕಾಲೇ ವಿಶೇಷತ. ಇಂದಿರಾ ಚಂಚಲಾಪಾಂಗ ನಿರಾಜಿತಂ. ಕೆಲಸತ್ತೇನಾಯ್ತು? ಪರಮಾತ್ಮ ತೋಳುಗಳ ಎಲ್ಲ ವರ್ಣನೆ ಮಾಡಿದ್ರು. ಆದ್ರೆ ಸ್ಟ್ರೆಂತ್ ಏನೂ ಇಲ್ಲ, ಕೈಲಾಗಲ್ಲ ಅಂತ ಉಪಯೋಗಿಸೋದಿಲ್ಲ. ಪರಮಾತ್ಮ ಶಕ್ತಿ ಎಷ್ಟು ಗೊತ್ತಾ? ಮಂದರೋದ್ಧಾರಿ ವೃತ್ತೋದ್ಭುಜಾ ಭೋಗಿನ, ಮಂದರೋದ್ಧಾರಿ ವೃತ್ತ ಉದ್ಭುಜಾ ಭೋಗಿನ. ಭುಜಗಳು ಆಭೋಗಿಗಳಂತೆ ಇವೆ. ಭುಜಗಳು ಅಂದ್ರೆ ಭುಜಗಳೆಲ್ಲ ಹಾವುಗಳಂತೆ ಇದೆ. ಹಾವುಗಳಂತೆ ಅಂದ್ರೆ ಏನು? ನೀಳವಾಗಿರ್ಬೇಕು. ಬರ್ತಾ ಬರ್ತಾ ಮೇಲಿನಿಂದ ಸೈಜ್ ಕಡಿಮೆ ಆಗ್ತಾ ಬರ್ತದೆ. ಎರಡಕ್ಕೋಸ್ಕರ ಏನ್ ಮಾಡ್ತಾರೆ? ಹಾವಿನಂತಹ
ತೋಳುಗಳು ಅಂತೇಳಿ ಅದೊಂದು ಲಕ್ಷಣಗಳಲ್ಲಿ ಒಂದು ಗೊತ್ತಾಯ್ತು. ಲಕ್ಷಣಗಳು ಸೇರಿಸಿದ್ದಾರೆ. ಅದನ್ನು ಹೇಳೋದಕ್ಕೋಸ್ಕರ ವೃತ್ತವಾಗಿವೆ. ಪೀನವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿರೋ ನಿಶ. ವೃತ್ತವಾಗಿದೆ, ದುಂಡಾಗಿದೆ. ಆಮೇಲೆ ಹಾವಿನ ಹಡಿಯಿಂದ ಬರ್ತಾ ಬರ್ತಾ ಚಿಕ್ಕದಾಗುತ್ತೆ. ಹಾಗೆ ಸ್ಟ್ರೇಟ್ ಆಗಿದ್ದ ಅಸಹ್ಯ ಕಾಣಿಸ್ತದೆ, ನಿಧಾನ ಚಿಕ್ಕದಾಗ್ತಾ ಬರುತ್ತೆ ಮೇಲಿಂದ ಕೆಳವರೆಗೆ. ಆ ರೀತಿಯಲ್ಲಿದೆ. ಆಮೇಲೆ ಭೋಗಿ ಅಂತ ಹೇಳಿದ್ರಿಂದ ಒಂದು ಸ್ವಾರಸ್ಯ ಇದೆ. ಸಾಮಾನ್ಯವಾಗಿ ಸ್ಟೇಷನ್ ಹೆಡೆಗಳನ್ನು ಎಷ್ಟಂತ ಹೇಳ್ತೇವೆ ನಾವು? 1000. ಸಂಖ್ಯೆ ಕಡಿಮೆ ಮಾಡಿದಾಗ ಎಷ್ಟು ಮಾಡ್ತೇವೆ? 5. ಶ್ರೀರಂಗದಲ್ಲಿರೋದು ಎಷ್ಟು? 5 ಇದೆ. ರಾಜರಾಷ್ಟ್ರ ಇದೆಲ್ಲ ಬರೀತಾರೆ. ಅದು ಇದೆಲ್ಲ ಗೊತ್ತಿದ್ರೆ ಅವ್ರ ಬರವಣಿಗೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಗಮನಿಸಿ ಬರೀತಾರೆ ಅಂತ ಗೊತ್ತಾಗುತ್ತೆ. ಅಲ್ಲ 1000 ಹೆಡೆ ಇರೋದು ರಂಗನಾಥಿಯವ್ರು ಮಲಗಿದ್ದಾರೆ. 5 ಅಲ್ಲ ಯಾತಕ್ಕೆ ಅಂತ? 5 ಅಲ್ಲ ಯಾತಕ್ಕೆ? ಅದಕ್ಕೆ 5 ವೇದಗಳಿಂದ ಸ್ತೋತ್ರ ಮಾಡಕ್ಕೆ ಶುರು ಮಾಡಿ 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 5 ಮುಖಗಳಾದವು. 4 ವೇದ, ಇತಿಹಾಸ, ಪುರಾಣ, ಪಂಚಮೋ ವೇದಾನ. 5 ವೇದಗಳು ಕೊಂಡಾಡ್ತಾ 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 5 ಮುಖಗಳೇನಾದವು ಕ್ಲಿಯರ್ ಆಗಿ ಕಾಣಿಸ್ತಾ ಇವೆ. 2 ನಾಲಿಗೆ ಹಾಕಿವೆ, ಗೊತ್ತಾಯ್ತಾ? 2 ನಾಲಿಗೆ ಹಾಕಿವೆ. 2 ನಾಲಿಗೆ. ಒಂದು ನಾಲಿಗೆಯಲ್ಲಿ ಕ್ಷೇತ್ರ ವರ್ಣನೆ ಮಾಡ್ತಾರೆ, ಇನ್ನೊಂದು ನಾಲಿಗೆ ಕ್ಷೇತ್ರ ದೇವತೆ ವರ್ಣನೆ ಮಾಡ್ತಾರೆ. ಅದಕ್ಕೆ 2 ನಾಲಿಗೆ ಅಂತ ಇಟ್ಕೊಂಡಿದ್ದಾರೆ, ಗೊತ್ತಾಯ್ತಾ? ಅದ್ರಲ್ಲಿ ಹೇಳ್ಬೇಕು. ಅದೆಲ್ಲ ಒಂದು ಕಡೆ ಕಾವ್ಯ ಆಯ್ತು, ತತ್ವ ಆಯ್ತು. ಕವಿಗಳ ಬರೆಯೋದೆಲ್ಲ ಕಾವ್ಯ ಆಗುತ್ತೆ ಅಂತ ಸುಳ್ಳು ಬರೀತಾರೆ. ಕೇಳೋರಿಗೂ ಖುಷಿ, ಅವರಿಗೂ ಇಬ್ರಿಗೂ ಅಷ್ಟೇ, ಏನಿಲ್ಲ. ಪ್ಲಾಸ್ಟಿಕ್ ಹೂವಿದ್ದಾಗೆ ನೋಡ್ಬೇಕೆ ಹೊರತು ಏನಲ್ಲ ಅದು. ದೇವರಿಗೆ ಇವ್ರಿಗೆ ಎಲ್ಲ ಬರೋದಿಲ್ಲ. ಜೀವಾದ ಹೂವು ಆಯ್ತು ಹಾಗೆ ವಾಸನೆನೂ ಇರ್ಬೇಕು. ಅದು ವಾಸನೆ ಬರಲ್ಲ ಅವ್ರಿಗೆಲ್ಲ, ಮೇಲಿಂದ ವಾಸನೆ ಆಗ್ತಾರೆ ಅಷ್ಟೇ, ಒಳಗಿದ್ದೇನೆ ಬರೋದು. ದುರ್ವಾಸನೆ ಬರ್ಬೋದು ತುಂಬಾ ಆದ್ರೆ, ಅದಿರೋದಿಲ್ಲ. ಒಂದು ನಾಲಿಗೆಯಿಂದ ಶ್ರೀರಂಗ ಕ್ಷೇತ್ರ ಎಷ್ಟು ದೊಡ್ಡದೊಡ್ಡ ಸ್ತೋತ್ರ ಮಾಡ್ತಾ ಇದ್ದಾರೆ. ಇನ್ನೊಂದು ನಾಲಿಗೆಯಿಂದ ರಂಗಕ್ಷೇತ್ರದ ನಾರಾಯಣ ಎಷ್ಟು ದೊಡ್ಡವನು ಸ್ತೋತ್ರ ಮಾಡ್ತಾರೆ. 1 ನಾಲಿಗೆ 2 ನಾಲಿಗೆ ಇದೆಯಲ್ಲ, ಒಂದೊಂದು ನಾಲಿಗೆ ರಿಸರ್ವ್ ಮಾಡಿದ್ರು ಅಂತ. ಆಕ್ಚುಲಿ 2000 ನಾಲಿಗೆ ಇರೋದು. ಒಂದೆಡೆ 2000ಕ್ಕೆ 2000 ಆಯ್ತು. ಅದು ಎಷ್ಟು ಇಲ್ಲಿ ಅಲ್ಲಿರೋದು 5, ಮಧ್ಯದಕ್ಕೆ ಮಾತ್ರ 2 ನಾಲಿಗೆ ತೋರಿಸ್ತಾರೆ. ಮತ್ತು ಒಂದೊಂದಕ್ಕೆ ಎಲ್ಲ ತೋರಿಸಿಲ್ಲ, ಮಧ್ಯದಕ್ಕೆ ಮಾತ್ರ ಅದಕ್ಕೋಸ್ಕರ ಅದನ್ನ ಏನ್ ಮಾಡಿದ್ರು, ಈ ರೀತಿ ಉಪದೇಶ ಮಾಡ್ತಾರೆ. ಅದಕ್ಕೇನೆ ಆಮೇಲೆ ಇನ್ನೊಂದು ಸ್ವಾರಸ್ಯ ಇದೆ. 5 ಯಾತಕ್ಕೆ ಮಾಡಿದ್ರು ಗೊತ್ತಾ? ಈ ತೋಳು ಹೇಗಿದೆ, ಹಾವಿದ್ದಾಗಿದೆ. ಕೈ ಹೆಡೆ ಇದ್ದಾಗಿದೆ. ಅದಕ್ಕೇನಾಯ್ತು ನನಗೀಗ? ಹೆಡೆ ಇದ್ದಾಗಿದೆ, ಹೇಳಬೇಕಾಗಿದೆ. 5 ಬೆರಳಿದೆ. 5 ಬೆರಳು 5 ಮುಖ ಗಡ್ಡ ಕಾಣಿಸ್ತಾ ಇದೆ. ಅರ್ಥ ಆಯ್ತಾ? ಸಾವಿರ ಹೆಡೆ ಹೀರ್ತಾರೆ ತೋರಿಸು, ಹಾವು ತೋರಿಸು, ಹೀರ್ತಾರೆ ತೋರಿಸ್ಬೇಕಾಗ್ತದೆ. ಗೊತ್ತಾಯ್ತಾ? ಆದ್ರಿಂದ ಆ ರೀತಿಯಲ್ಲಿ ಇದೆ ತೋರಿಸ್ಬೇಕಾಗಿದೆ. ಬೆರಳುಗಳು, ಕೈ ಇರೋ ರೀತಿ ಈ ರೀತಿ ಇದೆ. ಆದರೆ ಶಕ್ತಿ ಎಷ್ಟು ಗೊತ್ತಾ? ಮಂದರೋದ್ಧಾರಿ. ಮಂದರ ಪರ್ವತವನ್ನ ಕಿತ್ತಿಟ್ಟಿಲ್ಲ, ಕಿತ್ತಿದ್ದು ನಿರ್ತಾನೆ ಬೆಳಗ್ಗೆ. ಅರ್ಥ ಆಯ್ತಾ? ಈಗ ಯಾವುದು ಫಿಕ್ಸ್ ಆಗಿಲ್ಲ. ಎತ್ಲಕ್ ಬರತ್ತ ಬಟ್ ಒಂದ್ ಕೈಲೆ ಎತ್ಲಕ್ ಬರೋದಿಲ್ಲ. ಫಿಕ್ಸ್ ಆಗಿಲ್ಲ. ಅದೇನು ಫಿಕ್ಸ್ ಆಗಿಬಿಟ್ಟಿದ್ರೆ ಟ್ರೈ ಕೂಡ ಮಾಡ್ಲಕ್ ಹೋಗಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಲ್ಲ. ಫಿಕ್ಸ್ ಆಗಿರೋ ಮಂದರ ಪರ್ವತ ಅಂದ್ರೆ 7 ಕುಲ ಪರ್ವತಗಳಲ್ಲಿ ಒಂದು, ಹಿಮಾಲಯಕ್ಕಿಂತ ಭಾರಿ ದೊಡ್ಡದು. ಗೊತ್ತಾ? ಅದನ್ನ ಒಂದು ಕೈಲಿ ಹೀಗೆತ್ತಾರೆ, ಬುಡ ಸಮೇತ ಬರ್ಬೇಕು ಮೇಲೆ. ಹನುಮಂತಿಯವರು ಸಂಜೀವನ ಎತ್ತಿದ್ದ ಹಾಗೇನೆ, ಅದು ಫಿಕ್ಸ್ ಆಗಿ ರೆಡಿ ಮಾಡಿ ಇಟ್ಟಿದ್ದಲ್ಲ. ಇಡೀ ಪರ್ವತ ದೊಡ್ಡದು, ಕಟ್ ಮಾಡಿ ತಗೋತಾರೆ ಮೇಲೆ ಒಂದು ಭಾಗ, ಆ ಮೂಲಿಕೆ ಇರೋ ಭಾಗ ಮಾತ್ರ ತಂದು ಬೆಳೆಸ್ತಾರೆ. ಅಂದ್ರೆ ಶಕ್ತಿನ ಕಂಪೇರ್ ಮಾಡಿ ಇದು ಶಕ್ತಿ. ನೋಡೋದಕ್ಕೆ ರಾವಣಾದಿಗಳು ದೈತ್ಯರು ಬಹಳ ಬಲಶಾಲಿ ಗಡ್ಡ ಕಾಣಿಸ್ತಾರೆ. ದೈತ್ಯರು ದುಷ್ಟರೆಲ್ಲ ವಿಲನ್ಗಳು ಹೇಗಿರ್ತಾರೆ, ಯಾವಾಗಲೂ ವೀರ್ಗಳು ಬಹಳ ಸ್ಟ್ರಾಂಗ್ ಇರೋ ವಿಲನ್ ಮಾಡ್ಕೊಂಡು ಹೀರೋಗಿಂತ ಸ್ಟ್ರಾಂಗ್ ಇರ್ತಾರೆ ಅವರು. ಆದರೆ ಏನಿರೋದಿಲ್ಲ ಅದರಲ್ಲಿ, ನಿಜವಾಸ್ತಂತ ಇರೋದಿಲ್ಲ. ನಿಜವಾಸ್ತಂತ ಯಾಕಂದ್ರೆ ಬರಬಲ್ಲದ್ದು ಅದೆಲ್ಲ. ಈ ಒಲಿಂಪಿಕ್ಸ್ನೆಲ್ಲ ಮತ್ತೆ ಬಂದ್ಬಿಡ್ತಾರಲ್ಲ, ಅವರು ಡ್ರಗ್ಸ್ ತಗೊಂಡಿರೋದ ಪ್ರೂವ್ ಆಗ್ಬಿಟ್ರೆ ಅವ್ರು ತೆಗೆದು ವಾಪಸ್ ತಗೊಂಡ್ಬಿಡ್ತಾರೆ. ಬರೀ ವಾಪಸ್ ತಗೊಂಡ ಬ್ಯಾನ್ ಮಾಡ್ತಾರೆ. ಆಮೇಲೆ ಆಡಬಾರ್ದು. ಯಾಕೆ? ಎಕ್ಸ್ಟರ್ನಲ್, ಸಹಜವಾದದ್ದಲ್ಲ. ಇಲ್ಲ ಹೊರಬೇಕು, ಇಲ್ಲ ಏನಾದ್ರು ತಿಂದಿರ್ಬೇಕು. ಸಹಜವಾದದ್ದಲ್ಲ. ಮಂದರ ಪರ್ವತಕ್ಕೆ ಇವ್ರು ಯಾರಿಗೂ ಆಗೋದಿಲ್ಲ. ಕಡಿಲಕ್ಕಾಗ್ಲಿಲ್ಲ, ಎತ್ತೋದು ಬೇಡ, ಕಡಿ ಸುತ್ತೋದು ಬೇಡ. ಅಷ್ಟು ದೈತ್ಯರು ಒಟ್ಟಿಗೆ ಸೇರಿದ್ರು ಕೂಡ ದೇವತೆಗಳಿಗೆ ಶಕ್ತಿ ಇದೆ, ಅದು ಸಾಲ್ದು. ಅವ್ರಿಗಿರೋ ಶಕ್ತಿ ಡೂಪ್ಲಿಕೇಟ್ ಆದ್ರಿಂದ ಟೋಟಲಿ ಸಾಲ್ದು. ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಮಾಡ್ಕೊಂಡ್ರೆ ಇದೆಲ್ಲ ಆಚಾರ್ಯರು ಬರೀತಾರೆ. ಬಹಳ ವಿಶೇಷ ಶಕ್ತಿ ಇದೆ, ಆದ್ರೆ ಹೊರಬರದ ಶಕ್ತಿ ಇದೆ, ಹೋಯ್ತು. ನ್ಯಾಚುರಲ್ ಅಲ್ಲ. ಅಸ್ತ್ರದ ಬಲ ಇದೆ. ಒಬ್ರು ಚಿಕ್ಕ ಮಗು ಇದ್ದಾನೆ, ಕೈಲಿ ರಿವಾಲ್ವರ್ ಇದೆ, ಏನ್ ಮಾಡ್ತಾನಾಗ? ಹತ್ರ ಹೋಗೋದಿಲ್ಲ, ಸುಮ್ಮನೆ ಎಳೆದ್ರೆ ಹೋಗ್ಬಿಡ್ತಾನೆ. ಶಕ್ತಿ ಅವಂದಲ್ಲ, ರಿವಾಲ್ವರ್ ಶಕ್ತಿ. ಭಗದತ್ತ ಇದ್ದಾರೆ, ವೈಷ್ಣವ ಮಾತ್ರ ಇದೆ, ಅದಕ್ಕೆ ಭಾರಿ ಡೇಂಜರಸ್. ಅದು ಅಸ್ತ್ರ ಬಿಟ್ರೆ ಯೋಚನೆ ಇಲ್ಲ. ಅದಕ್ಕೆ ಅವ್ರದ್ದೆಲ್ಲ ನ್ಯಾಚುರಲ್ ಅಲ್ಲ. ಪರಮಾತ್ಮನ ಶಕ್ತಿ ಹೇಗಿದೆ ಅಂತ ಹೇಳಿ ನ್ಯಾಚುರಲ್. ಹಾವು ಯಾರ ಬಂದ ಎಲ್ಲಿ ವಿಷ ತಲ್ಲಕ್ಕೆ ಹೋಗಿ ಬರೋದಿಲ್ಲ. ಎಲ್ಲಿದೆ ವಿಷ? ಅದ್ರೊಳಗೆ ಅಲಿಪ ಅಲ್ಲಲ್ಲೇ ಇದೆ. ಇದಾದ ಸಹಜ. ಸೂರ್ಯ ಬೆಳಗ್ಗೆ ದೀಪ ತಗೊಂಡ್ಬರ್ತಾರ. ಸೂರ್ಯ ಮಂಡಲದಲ್ಲೇ ಬೆಳಗ್ಗೆ. ದೇವರದ್ದು ಏನೇ ಇದ್ರು ನ್ಯಾಚುರಲ್ ಅದು.
ಅದು ಹೇಳೋದಕ್ಕೋಸ್ಕರ ಮಂದಾರೋದ್ಧಾರಿ ವೃತ್ತೋ ಧ್ವಜ ಭೋಗಿನ. ಒಂದು ಮಂದಾರ ಪರ್ವತ ದೊಡ್ಡ ಪರ್ವತ, ಕಿತ್ತಿಟ್ಟಿಲ್ಲ, ಅದನ್ನ ಎತ್ತಬೇಕು, ಟ್ರಾನ್ಸ್ಪೋರ್ಟ್ ಮಾಡ್ಬೇಕು. ಆಮೇಲೆ ಎಲ್ಲಿಂದ ಎಲ್ಲಿಗೆ ಕ್ಷೀರ ಸಮುದ್ರಕ್ಕೆ ತರಬೇಕು ಅದನ್ನ. ಹಿಂದೆ ಹೈದರಾಬಾದ್ನಲ್ಲಿ ಏನ್ ಮಾಡಿದ್ರು, ಒಂದು ಇದೆ ಹುಸೇನ್ ಸಾಗರ್ ದೊಡ್ಡ ದೊಡ್ಡ ಸರೋವರ ಇದೆ, ಅಲ್ಲಿ ಬುದ್ಧನ ಇಡಬೇಕು ಅಂತ ಮಾಡಿಸಿದ್ರು. ತರ್ಲಕ್ಕೆ ಹೋದ್ರು, ಇಟ್ಟು ಮುಳುಗೋಗ್ಬಿಡ್ತು. ಆಮೇಲೆ 10-20 ವರ್ಷ ಬೇಕಾಯ್ತು ಎತ್ತಬೇಕಾದ್ರೆ. ಎಷ್ಟೊತ್ತೋದ ಇರಲಿ, ಈ ದೇಶಕ್ಕೆ ಹೋದಾಗ ಎತ್ತಿಟ್ಟಿದ್ದಾರೆ ಬೇಕು, 8 ದಿವಸ ಬೇಕಾಯ್ತು. ಅಂದ್ರೆ ಅದೇನು ಬಂಧನ ಪರ್ವತ ಇರೋಲ್ಲ, ಏನೋ ನಾವು ಮಾಡೋ ಕಾಲ ಇದು, ಮಾಡಕ್ಕಾಗ್ಲಿಲ್ಲ. ಆಗ ಎಲ್ಲಿಟ್ಟಿದ್ದು, ನೀರೊಳಗೆ ಇಟ್ಟಿದ್ದು. ಬಂದರ ಪರ್ವತ ಇಡಬೇಕು, ತಾನಿಟ್ಟ ಮುಳುಗಿ ಹೋಗುತ್ತದು, ತಾನೇ ಹೊತ್ತ ಪೂರ್ವ ರೂಪದಿಂದ. ಇಟ್ಟಿದ್ದು ತಾರೆ, ಹೊತ್ತಿದ್ದು ತಾರೆ. ಅರ್ಥ ಆಯ್ತಾ ಈಗ? ಇದು ಬಂದ್ರೆ ಬಲ್ದು ಎಲ್ಲ ಆ್ಯಂಗಲಲ್ಲಿ ನೋಡ್ಬೇಕು. ಪರೀಕ್ಷೆ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾರೆ, ಎಲ್ಲ ಆ್ಯಂಗಲಲ್ಲಿ ನೋಡ್ತಾರೆ. ಅವ ಫಸ್ಟ್ ಸೆಕೆಂಡ್ ತೀರ್ಮಾನ ಮಾಡ್ತಾರೆ, ಎಲ್ಲ ಒಂದೇ ಆ್ಯಂಗಲ್ ನೋಡೋದಿಲ್ಲ. ಅದೆಲ್ಲ ಸಬ್ಜೆಕ್ಟ್ ಟೋಟಲ್ ಮಾಡೋದಿಲ್ಲ ಮನಸ್ಸನ್ನ, ಆ ರೀತಿ ಮಾಡೋದು. ದೇವ್ರ ಮಹಿಮೆನ ಯಾವ ಆ್ಯಂಗಲ್ ನೋಡಿದ್ರು ಹೀಗಿದೆ. ಇಳಿದವ್ರ ಬಗ್ಗೆ ನೋಡ್ತೀರಾ? ಇಲ್ಲ. ಮತ್ತೆ ಇನ್ನೊಂದು ದೊಡ್ಡ ಡೇಂಜರ್ ಇದೆ ಇದರಿಂದ, ಏನು ಗೊತ್ತಾ? ರುದ್ರದೇವರ ವರ ಇದೆ ಅದಕ್ಕೆ, ಯಾರು ಎತ್ತಕ್ಕಾಗದೇ ಇರಲಿ ಅಂತ. ಅರ್ಥ ಆಯ್ತಾ? ಅದನ್ನ ಎತ್ತಿದ್ದಾರೆ. ಅದು ದೊಡ್ಡ ಅಂದ್ರೆ ಏನಿದೆ ಗೊತ್ತಾ? ಒಂದು ಮನೆ ಇದೆ, ಡಿಮಾಲಿಷನ್ ಆರ್ಡರ್ ಕೊಟ್ಟಿಲ್ಲ, ಹೊಡೆಯಾಗಿಲ್ಲ. ನಿಮ್ಗೆ ಹೊಡಿಲಕ್ಕೆ ಬರುತ್ತೆ, ಹೊಡೆಯಾಗಿಲ್ಲ. ಹೊಡಿಲಕ್ಕೂ ಬರೋದಿಲ್ಲ, ಆರ್ಡರ್ ಬೇರೆ ಇದೆ, ಸಾಧ್ಯನೇ ಇಲ್ಲ. ಆ ಥರ ಇದೆ. ಇದನ್ನೆಲ್ಲ ನೋಡಿದರೆ ದೇವರ ಶಕ್ತಿ ಎಷ್ಟು ದೊಡ್ಡದು. ಇಲ್ಲಿ ಪಾಶುಪತ ಮತ ಹೋಯ್ತು, ಮಂದರ ಪರ್ವತ ಎತ್ತ ಅಂದ್ರೆ ಪಾಶುಪತ ಮತ ಹೋಯ್ತು. ಇಂದ್ರಾದೇವಿ ದೊಡ್ಡವನು ಅಂತ, ಅವ್ರಿಗಿಂತ ದೊಡ್ಡವರು ಅಂತ ಹೇಳಿ ಶಾಕ್ತ ಮತ ಹೋಯ್ತು. ಅವೆರಡು ಹೋಗಿ ಉಳಿದಲ್ಲ ಮತ್ತೆ ಇಡ್ಬೋದು. ಬ್ರಹ್ಮಸೂತ್ರ ಖಂಡನೆ ಮಾಡಿದ ಎರಡನ್ನೇ, ಉಳಿದೆಲ್ಲ ಇದೆ ದೊಡ್ಡದನ್ನು ಸೋರಿಸ್ತಾ ಉಳಿದವರೆಲ್ಲ ಹೋಗ್ತಾರಲ್ಲ. ಫೈನಲ್ಸ್ ಅಲ್ಲಿ 25 ಜೊತೆ ಆಡಲ್ಲ, ಒಂದೇ ಟೀಮೇ. ಆ ರೀತಿ ಅದಿಷ್ಟು ಈಗ ಓದಿದ್ರೆ ಅರ್ಥ ಆಗುತ್ತೆ, ಎಷ್ಟು ಭಕ್ತಿಯಿಂದ ಹೇಳಕ್ ಬರುತ್ತೆ. ಸುಮ್ಮನೆ ರಾಗವಾಗಿ ಹೇಳಕ್ ಬರುತ್ತೆ, ಆದ್ರೆ ರಾಗವಾಗಿ ಯಾವ್ದು ಬೇಕಾದ್ರೆ ಹೇಳ್ಬೋದು. ಅರ್ಥ ಇರ್ಬೇಕು, ಅಷ್ಟೇ ಕೆಪಾಸಿಟಿ ಇರ್ಬೇಕು. ಆ ಶಕ್ತಿ ಹೇಗಿದೆ ತೋರಿಸ್ತಾರೆ. ವಂದಿತಾಶೇಷ ಬಂದೋರು ವೃಂದಾರಕಂ ಚಂದನಾಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ಋತೋಧ್ವಜ ಭೋಗಿನಂ ಶ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕಂದ್ರೆ ಹೇಗಿದೆ ಅಂತ, ಎಷ್ಟು ವಿಶೇಷ ಇದೆ ಗೊತ್ತಾ? ಪ್ರತಿ ಶ್ಲೋಕದಲ್ಲೂ ಕೂಡ ವಂದಿತಾಶೇಷ ಬಂದೋರು ವೃಂದಾರಕಂ ಚಂದನಾಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ಋತೋಧ್ವಜ ಭೋಗಿನಂ. ಅಂತ್ಯಪ್ರಾಸ, ಅಂತ್ಯಪ್ರಾಸ ಕೊನೆ ಒಂದು ವಾಕ್ಯದ ಕೊನೆಗಿದ್ರೆ ಏನಂತಾರೆ ಅದಕ್ಕೆ? ಅಂತ್ಯಪ್ರಾಸ. ಪ್ರತಿ ಪಾದದ ಕೊನೆಗೂ ಕೂಡ ಅಮ್ ಅಂತ ಬಂದಿದೆ. ಇದಾಯ್ತು, ಜಾಸ್ತಿ ಆಯ್ತಾ ಅಂತ ಹಾಡಿವೆ ಬೇಕಾದಷ್ಟಿವೆ. ಗೊತ್ತಾಯ್ತಾ? ಇದನ್ನ ನೋಡಿ ಮಾಡಿರೋದು ಅದೆಲ್ಲ ಕೂಡ. ಎರಡನೇದಾಗಿ ಮೊದ್ಲಿಂದ ಓದಿ. ವಂದಿತಾ ಶೇಷ ಚಂದನ ಚರ್ಚಿತ ಇಂದಿರಾ ಚಂಚಲ ಮಂದಾರೋದ್ಧಾರಿ. ಬಂದಾಗೆಲ್ಲದಕ್ಕೂ ಮತ್ತೆ ಪ್ರಾಸ ಇದೆ, ಆದಿಪ್ರಾಸ ಇದೆ. ಆದಿಪ್ರಾಸ ಅಂತ್ಯಪ್ರಾಸ. ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಉದ್ದಕ್ಕೂ ಪ್ರಾಸ. ವಂದಿತಾ ಶೇಷ ವಂದ್ಯೋರು ವೃಂದಾರಕಂ ಚಂದನ ಚರ್ಚಿತೋ ತಾರಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋಧ್ವಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ. ಅಲ್ಲೂ ಅಮ್ಮ ದೇವತಾ ಮಂಡಲ ಖಂಡಮಂಡಲ, ಅದಕ್ಕೂ ಅಮ್ಮ. ಅರ್ಥ ಆಯ್ತಾ? ಇದು ಆಚಾರ್ಯ ಸ್ಟೈಲ್. ಇದು ಹರಿದಾಸ ಸಾಕಷ್ಟು ಉಪಯೋಗ ಮಾಡ್ಕೊಂಡು. ಹರಿದಾಸ ಸಾಹಿತ್ಯದ ದೊಡ್ಡ ಗುರುತು ಏನು ಗೊತ್ತಾ? ಆದಿಪ್ರಾಸ ಇರಲೇಬೇಕದು. ಆದಿಪ್ರಾಸ ಅಂದ್ರೆ ಏನು? ಎರಡನೇ ಅಕ್ಷರದ ಪ್ರಾಸ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ. ಗೊತ್ತಾಯ್ತಾ? ಆಮೇಲೆ ಬ್ರಹ್ಮವಾಣಿ ಫಣೀಂದ್ರ ಸುಹೀಂದ್ರ ಭಯೇಂದ್ರ ಭಗವನದ. ಆಮೇಲೆ ನೀರಜ ಶ್ರೀರಮಣಿ ನೀರಜ. ಗೊತ್ತಾಯ್ತಾ? ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ, ಮತ್ತೆ ಕಾರಣನೆ. ಗೊತ್ತಾಯ್ತಾ? ಕೈವಲ್ಯದಾಯಕ ನಾರಸಿಂಹನೆ. ರಕಾರ ಊದು ಎರಡನೇ ಅಕ್ಷರ ರಕಾರ. ಪ್ರತಿಯೊಂದು ಎಲ್ಲ ದಾಸಾಹಿತ್ಯ ಅಲ್ಲ ಅಂತ ಅರ್ಥ. ಆದಿಪ್ರಾಸ ಮಿಸ್ ಆಗಿಬಿಟ್ರೆ ದಾಸಾಹಿತ್ಯ ಅಲ್ಲ. ನೀರಜ ಭವ ಅಂಡ ನೀರಜ ಭವ. ಮತ್ತೆ ಹರಿಕರಾಂಸಾರಕ್ಕೆ ಹೋಗ್ಬೇಕೀಗ. ನೀರಜ ಅಂದ್ರೆ ಯಾರು? ನೀರಜ ಕಮಲ. ಭವ ಅಂದ್ರೆ ಕಮಲದಿಂದ ಬಂದವರು, ಬ್ರಹ್ಮದೇವರು ಅಂತ ಅರ್ಥ. ಅಂಡ ಅಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಬ್ರಹ್ಮಾಂಡದಷ್ಟು ಕಷ್ಟಪಡ್ಬೇಕು ಅದಕ್ಕೆ. ನೀರಜ ಭವಾಂಡೋದಯ ಅಂದ್ರೆ ಅಂಡದ ಉದಯ ಸ್ಥಿತಿ ಕಾರಣ. ಬ್ರಹ್ಮಾಂಡದ ಹುಟ್ಟು ಸ್ಥಿತಿ ಎಲ್ಲದಕ್ಕೂ ನೀನೇ ಕಾರಣ. ಕೈವಲ್ಯದಾಯಕ ಮೋಕ್ಷ ಕೊಡುವ. ಕೈವಲ್ಯ ಅಂದ್ರೆ ಮೋಕ್ಷ. ಬೇರೆ ಬೇಕಾಷ್ಟು ಕಡೆ ಇದೆ. ಕೈವಲ್ಯ ಅಂದ್ರೆ ಮೋಕ್ಷ. ಕೈವಲ್ಯದ ಪರಬ್ರಹ್ಮ ವಿಷ್ಣುರೇವರ ಸಂಶಯ. ಕೈವಲ್ಯಕ್ಕೆ ಮೋಕ್ಷ ಅಂತ ಎಲ್ಲ ಸ್ವತರು ಒಪ್ಕೊಂಡಿದ್ದಾರೆ. ನಾಸ್ತಿಕರು ಒಪ್ಕೋತಾರೆ. ಡಿಕ್ಷನರಿ ಮೀನಿಂಗ್ ಅದು. ಡಿಕ್ಷನರಿ ಇರೋದೆಲ್ಲ ಒಪ್ಪದೆ ಹೋದ್ರೂ ಕೂಡ ಪದ ಇರುತ್ತೆ.
ದೇವರನ್ನ ಪದ ನಾಸ್ತಿಕ ತೆಗೆದಾಕ್ಲಿಕ್ಕೆ ಬರಲ್ಲ. ಗೊತ್ತಾಯ್ತಾ? ಏನ ಏನ ಮುಖವಿರುತ್ತ ಮತ್ತೆ ಅದಕ್ಕೆ ಹೋಗ್ಬಿಡುತ್ತೆ ಹರಿಪ್ರಭುಸಾರಕ್ಕೆ. ಮುಖ ಅಂದ್ರೇನು? ಮೊದಲಾದ ಅಂತ ಅರ್ಥ. ಬ್ರಹ್ಮವಾಣಿ ಸಮೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ, ಅವರೇ ಮೊದಲಾದವರಿಂದ ನುತ, ವಿನುತ ವಿಶೇಷವಾಗಿ ನುತ ಬರ್ಬೇಕು. ಕನ್ನಡನೂ ಓದ್ಬೇಕು. ಹರಿರಾಮ ದಾಸ ಸಾಹಿತ್ಯ ಓದೋದ್ರಿಂದ ಕನ್ನಡನೂ ಬರುತ್ತೆ, ಶಾಸ್ತ್ರನೂ ಬರುತ್ತೆ, ಕಾವ್ಯನೂ ಬರುತ್ತೆ, ಸಂಗೀತನೂ ಬರುತ್ತೆ. 4 ಮಾಡ್ಬೋದು. ದಾಸ ಸಾಹಿತ್ಯ ಬಹಳ ಮಹತ್ವ ಇದೆ. ದ್ವಾದಶ ಸ್ತೋತ್ರ ಮ್ಯಾಜಿಕ್ ಮಾಡಿದ್ದು. ದ್ವಾದಶ ಸ್ತೋತ್ರ ಅಂಡ್ ಹರಿದಾಸ ಸಾಹಿತ್ಯ ದೊಡ್ಡ PhD ಥೀಸಿಸ್ ಮಾಡ್ಬೋದು. ರೆಡಿಮೇಡ್ ಕಾಪಿ ಮಾಡಿಬಿಡ್ತಾರೆ. ಕೆಲವರು ಕಷ್ಟಪಟ್ಟು ಒಂದು ಹಾಸ್ಕೊತಾರೆ, ಕೆಲವು ಎಡಿಟ್ ಮಾಡ್ತಾರೆ. ಆದ್ರೆ ಓದಿದಾಗ ಎಷ್ಟು ವೆರೈಟಿಲಿ ಓದಬಹುದು ಅಂತ ಗೊತ್ತಾಗುತ್ತೆ. ವಂದಿತಾಶೇಷ ಬಂದ್ಯೋರು ವೃಂದಾರಕಂ ಚಂದನ ಚಚ್ಚಿತೋದಾರ ಪೀನಾಂಸಕಂ ಇಂದಿರಾ ಚಂಚಲಾಪಾಂಗ ನೀರಾಜಿತಂ ಮಂದರೋದ್ಧಾರಿ ವೃತ್ತೋಧ್ವಜ ಭೋಗಿನಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಇಂಥ ದೇವರಿದ್ದಾರೆ ಈಗ. ಇಟ್ಕೊಂಡ್ಲೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕ. ಒಂದೊಂದು ಕೂಡ ಏನು ಯುನಿಕ್ ಸೊಬಗು ಒಂದು ಯುನಿಕ್ ಆಗಿರೋದು. ಹುಡುಗರಲ್ಲಿ ತೋರ್ಸಕ್ ಬರೋದಿಲ್ಲ, ಒಂದು ತೋರ್ಸಕ್ಕೂ ಬರೋದಿಲ್ಲ. ಇದರಲ್ಲಿರೋ ಬೇರೆದನ್ನ ಅಪ್ಲೈ ಮಾಡಕ್ ಬರೋಲ್ಲ. ಅಂತ ಗುಣ ಹೇಳ್ಬೇಕು. ಸೂರ್ಯನಲ್ಲಿ ಕಷ್ಟ ಬೆಳಕು ಫಸ್ಟ್ ಹೇಳ್ಬೇಕು. ಸೂರ್ಯ ಪ್ರಕಾಶ ಅನ್ನೋ ಪದ ಹೇಳಿದವರು ಸೂರ್ಯನ ವರ್ಣನೆ ಮಾಡಿದಾಗ ಆಗೋದೇ ಇಲ್ಲ. ಆಯ್ತಾ? ಈ ರೀತಿ ಓದಿ ಅದು ಅರ್ಥ ಮಾಡ್ಕೊಂಡ್ರೆ ಎಷ್ಟು ಮಹಿಮೆ ಗೊತ್ತಾಗುತ್ತೆ. ರಾಜಸ್ತೋತ್ರ ಒಂದು ಓದ್ಬೇಕಾದ್ರೆ ಇದು ಸರ್ವಮೂಲದ ಸಾರಾಂಶ ಎಲ್ಲ ಬಂದ್ಬಿಡೋದು. ಭುಜ ಇದೆ, ಇದೆಲ್ಲ ಇದೆ ಅಂದ್ರೆ ಸಾಕಾರ ಪರಮಾತ್ಮ, ನಿರಾಕಾರ ಅಲ್ಲ ಅಂತ ಆಯ್ತು. ದೇವತೆಗಳೆಲ್ಲ ಇದ್ದಾರೆ ಅಂತ ಆಯ್ತು. ತಾರತಮ್ಯ ಇದೆ ಅಂತ ಆಯ್ತು. ಒಂದಲ್ಲ ಎರಡಲ್ಲ, ಅದಿಷ್ಟು ಕೂತ್ರ ಸಿಗತ್ತೆ. ದೇವತಾ ಮಂಡಲ ಅಂದ್ರೆ 33 ಕೋಟಿ ದೇವತೆಗಳು, 33 ಇದಕ್ಕೆ ಮಾತ್ರ 33. ಅದರಲ್ಲಿ 33 ಎಲ್ಲ ಭಗವದ್ ರೂಪಗಳೇ. ದೇವತೆಗಳು ಭಗವದ್ ರೂಪ. ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಡ್ಗುಣ್ಯ ಸದ್ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಪೃಷ್ಟಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಯಥಾ ಪ್ರಕಾರ ಹಾಗೆ ಬಂತೀಗ. ಏನೋ ಸೃಷ್ಟಿ ಸಂಹಾರ ಲೀಲಾ ವಿಲಾಸಾತತಂ ಪುಷ್ಟ ಷಡ್ಗುಣ್ಯ ವಿಗ್ರಹೋಲ್ಲಾಸಿನಂ ದುಷ್ಟ ನಿಶೇಷ ಸಂಹಾರ ಕರ್ಮೋದ್ಯತಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡಂ. ಎಲ್ಲ ಕೊನೆಗೆ ಬಂತು. ಇಲ್ಲಿ ನೋಡಿ, ಸೃಷ್ಟಿ ಸಂಹಾರ, ಪುಷ್ಟ ಷಡ್ಗುಣ್ಯ, ದುಷ್ಟ ನಿಶೇಷ, ಹೃಷ್ಟಪುಷ್ಟ ಅಲ್ಲೂ ಬಂತ. ಆಮೇಲೆ ಹೀಗೆ ಎರಡೂ ಬಂತ. ಇದೆಲ್ಲ ನೋಡಿದ್ರೆ ಈ ರೀತಿಯಾಗಿ ಮಾಡೋದನ್ನ ದಾಸರು ಸರಿಯಾಗಿ ಉಪಯೋಗಿಸೋರು. ಆಚಾರ್ಯ ಕನ್ನಡದಲ್ಲಿ ಬರೆಯಲಿಲ್ಲ, ಆದ್ರೆ ಕನ್ನಡದಷ್ಟೇ ಸುಲಭವಾಗಿ ಬರೆಯಬೇಕು. ಸಂಸ್ಕೃತನ ಉಪಯೋಗಿಸ್ಬಿಟ್ಟು ಅದರಿಂದ 12 ಇದರಿಂದ ದಾಸ ಸಾಹಿತ್ಯ ಎಷ್ಟು ಲಕ್ಷಾಂತರ ಕೃತಿಗಳು ಬಂತು. ಪುರಂದರದಾಸರು ಒಬ್ಬರೇನೆ 4,75,000 ಕೃತಿಗಳು ಬಂತು. ಮೂಲ ದ್ರವ್ಯ ಇದರದೇ ಅದೆಷ್ಟು. ಮತ್ತೆ ಗಂಗೋತ್ರಿಯಲ್ಲಿ ಎಷ್ಟಿರುತ್ತೆ ನೀರು ನಿಮಗೆ? ಈ ಕಡೆ ಆ ಕಡೆ ಕಾಣಿಸುತ್ತೆ, 2 ದಳ ಫಾಸ್ಟ್ ಆಗಿರುತ್ತೆ ಅಷ್ಟೇ. ದಾಟ್ಬೋದು, ಆಕಾರದ ದಾಟ್ಬೋದು, ಸೀದೆ ದಾಟಕ್ಕಾಗಲ್ಲ. ಸ್ಪೀಡ್ ಬಿದ್ದು ಹೋಗ್ಬಿಡ್ತಾರೆ. ಇಲ್ಲಿ ಚಿಕ್ಕದದು, ಅದು ಮುಂದೆ ಬೆಳೀತಾ ಬಿಟ್ಟು ದೊಡ್ಡ ಗಂಗಾ ನದಿ ಆಗುತ್ತೆ. ಎಷ್ಟು ಸಮುದ್ರ ಸೇರ್ಬೇಕಾದ್ರೆ ಎಷ್ಟು ಕವಲ ಆಗುತ್ತೆ ಗೊತ್ತಾ? ಅದು ಹರಿದಾಸ ಅಂದ್ರೆ ಬರೀ ಹೋಗಿ ಬಂದಿಲ್ಲ ಅವರು, ಹಾಗೆ ಸ್ಟಡಿ ಮಾಡಿದ್ದಾರೆ. ಅದು ನೋಡ್ಬೇಕು. ಏನಂತ ಹೇಳ್ತಾರೆ? ಸಾವಿರಾರು ಕವಲ ಆಗುತ್ತೆ ಅಂತ ಹೇಳ್ತಾರೆ. ಬ್ರಹ್ಮಪುತ್ರನಾಗಿ ಎಲ್ಲ ಸೇರಿಬಿಟ್ಟು ಸಿಂಧು, ಈ ಕಡೆ ಸಿಂಧು ಆ ಕಡೆ ಬ್ರಹ್ಮಪುತ್ರ ಸೇರಿಬಿಟ್ಟು ಭಾರಿ ದೊಡ್ಡದಾಗತ್ತೆ. ಆಗ ಎಲ್ಲೆಲ್ಲಿ ನೋಡ್ಬೇಕು, ಗೂಗಲಲ್ಲಿ ನೋಡ್ಬೇಕು. ಮೇಲಿಂದ ಏರ್ ಕೊಟ್ರೆ ನೀವು ತೋರಿಸ್ತಾರೆ. ಎಲ್ಲೂ ಮುಂದೆ ಕೃಷ್ಣ ಅದೆಲ್ಲ ನದಿಗಳು 2-3 ಕವಲಾಗಿ ಸೇರುತ್ತೆ. ಗೋದಾವರಿ 2-3 ಆಗುತ್ತೆ. ಗೊತ್ತಾಯ್ತಾ? ಇದು ಮಾತ್ರ ಸಾವಿರಾರು ಕವಲುಗಳು, ಅಷ್ಟು ದೊಡ್ಡ ನದಿ ಆಗಿರುತ್ತೆ. ಅರ್ಥ ಆಯ್ತಾ? ಅದ್ರ ಒಂದು ಬಂದಿದ್ದು ಎಷ್ಟು ದೊಡ್ಡದಾಯ್ತು ಅಲ್ಲಿಗೆ. ಈಗ ಇದು ದಾಸ ಸಾಹಿತ್ಯ ಹಾಗಾಗಿದೆ. ಆಚಾರ್ಯ 12 ಸ್ತೋತ್ರಗಳು ಎಷ್ಟು ದೊಡ್ಡದಾಯ್ತು ಅಂದ್ರೆ ಅಷ್ಟು ದೊಡ್ಡದಾಯ್ತು. ಇಷ್ಟಾದ್ರೂ ಇದನ್ನ ಮ್ಯಾಚ್ ಮಾಡ್ಲಿಕ್ಕಾಗಲ್ಲ. ಅಷ್ಟು ಕವರ್ಗಳಿದ್ರು ಕೂಡ ಅಲ್ಟಿಮೇಟ್ ಯಾವ್ದು? ರಾಜಸ್ತೋತ್ರ. ಇವತ್ತು ಇವರಿಗೆ ಒಬ್ರು ಸ್ಟಡಿ ಮಾಡಿದ್ರು. ರಾಜಸ್ತೋತ್ರಕ್ಕೆ ಕಂಪೇರ್ ಯಾರು ಮಾಡ್ಲಿಕ್ಕೆ ಹೋಗಿಲ್ಲ. ನಿಜವಾಗ್ಲೂ ದ್ವಾದಶಸ್ತೋತ್ರ ಮೂಲ ದ್ರವ್ಯ ಅದಕ್ಕೆಲ್ಲ. ರಾಗ, ತಾಳ, ರಾಗಗಳ ವೆರೈಟಿಗಳು ಮತ್ತೆ 12 ಯಾವುದೋ ಒಂದು ರೀತಿ ಎಲ್ಲ ಹೊಸ ಹೊಸ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ ಪ್ರತಿ ಸರ್ತಿ ಕೂಡ. ಇದೆಲ್ಲ ಕೂತ್ಕೊಂಡು ಎಂದೋ ಬರ್ದಿದ್ದೆಲ್ಲ ಆಚಾರ ಸುಮ್ಮನೆ ಹೇಳ್ತಾ ಹೋಗ್ತಿದ್ದಾರೆ ಅಷ್ಟೇನೆ. ಮನೆ ಉಡುಪಿಯಿಂದ ಹೊರಟು ಕಲ್ಪಿಗೆ ಹೋಗ್ತಾ ಬರೋಕ್ಕೆ ಮುಗಿದಾಗಿತ್ತು. ಹಾಗೆ ಕೃಷ್ಣರು ಬಂದಾಗಿದೆ ಅಷ್ಟೊಂದು. ಇಷ್ಟು ಶಕ್ತಿ ಇರೋದು ಅದನ್ನೆಲ್ಲ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ. ಶಿಷ್ಯರು ಎಷ್ಟೊತ್ತೆ ಆಚಾರ್ಯ ಬರ್ತೇವೆ ತಾವೇ ಬರ್ಕೊಡೆ ಅಂತ ಹೇಳ್ಬೇಕಾಗಿಲ್ಲ. ಅವಾಗ ಹೇಳ್ತಾರೆ, ಈಗ ಹೇಳಿದ್ರೆ ಮತ್ತೆ ಹೇಳ್ತಾರೆ. ಇವತ್ತು ನಾವೆಲ್ಲ ಬರ್ಲಿಕ್ಕಾಗಿಲ್ಲ, ಬರ್ದಿರ್ತೇವೆ, ಕಳೆದೋಗ್ಬಿಟ್ರೆ ಓದಾಗಿಲ್ಲ. ಮತ್ತೆ ಹೊಸ್ತು ಬರ್ಲಿಕ್ಕಾಗಲ್ಲ, ಮೂಡಿರೋದೆಲ್ಲ ಹೋಗ್ಬಿಡ. ಎಷ್ಟೋ ದಿನ ಪುಸ್ತಕ ಬರೆದವರು ಕಳ್ಕೊಂಡ್ಬಿಟ್ರೆ ಮತ್ತೆ ಬರೆದಿಲ್ಲ. ಅದು ಬರ್ದಿದ್ದೆ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನ
ಅವ್ರು ಬುದ್ಧಿ ಕೊಡದೆ ಅವರು ಬುದ್ಧಿರ್ಬಲ ಮಿಶೋ ಧೈರ್ಯ ನಿರ್ಭಯತ್ವ ಬರೋಗತ ಅಜಾಟ್ಯ ಕೊಡುವ ಸ್ಮರಣಾತ್ಮವೇ. ಆದ್ರಿಂದ ಇದು ನೋಡ್ಬೇಕು. ನಮಗೆ ಬಂದಿದ್ದ ಯಾಕೆ ಬರೋ ಶಿಷ್ಯ ಯಾರ್ಯಾರು ಮಾತ್ರ ರೆಕಾರ್ಡ್ ಮಾಡ್ತಾರೆ, ಆಚಾರ ಮಾತ್ರ ಬಿಡ್ತಾರೆ ಯಾರು ಗೊತ್ತಾಯ್ತಾರೆ. ಒಂದು ಮಾತು ಪ್ರಸಾರ ಒಂದು ಮಾತಾಡಿದ್ರೆ ಫ್ರಂಟ್ ಲೈನಲ್ಲಿ ಹಾಕ್ತಾರೆ, ಉಳಿದವ್ರು ಹಾಕಿದ್ದು ಹಾಕೋದೇ ಲೆಕ್ಕರು ಏನು ಒಂದು ಫಸ್ಟ್ ಹಾಕೋದಿಲ್ಲ ಕೆಲಸ. ಪದವಿಯಿಂದ ಇದರಿಂದ ಗೊತ್ತಾಗತ್ತೆ ಅವ್ರ ವ್ಯಕ್ತಿತ್ವ ಭಾರಿ ದೊಡ್ಡ, ಅವ್ರ ಮಾತಿಗೆ ಅಷ್ಟು ಮಹತ್ವ ಇರುತ್ತೆ. ಅರ್ಥ ಆಯ್ತಾ? ಸೃಷ್ಟಿ ಸಂಹಾರ ಲೀಲಾ ವಿಲಾಸ ಸತತಂ ಪುಷ್ಟ ಶಾಟ್ಗುಣ್ಯ ಸದ್ವಿಗ್ರಹ ಉಲ್ಲಾಸಿನಂ ದುಷ್ಟ ಪುಷ್ಟ ಇವೆಲ್ಲ ಈ ರೀತಿ ಹೇಳೋಕೆ ಇಷ್ಟೊತ್ತಿ ಎಲ್ಲೋ ಇರ್ತಿದ್ರು ಸ್ತೋತ್ರದಲ್ಲಿ ಮೊದಲನೇ ಅಧ್ಯಾಯ ಮುಗಿತಿದ್ದೀರ. ಫಾಸ್ಟ್ ಸುಮ್ಮನೆ ಹೇಳಿದ್ದಷ್ಟೇ, ಉಳಿದೆಲ್ಲ ಫಾಸ್ಟ್ ಆಗಿ ಓದಬೇಕು. ಅದರಲ್ಲಿ ದೇವರ ಆ ಒಂದು ಚಿತ್ರ ಮೊದಲನೇ ಚಿತ್ರ ಕೊಟ್ಟರು, ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಒಂದು ಸೆಟ್ಲ್ ಆಗಿ ಓ ದೇವ್ರನ್ನ ಹೀಗೆ ನೋಡ್ಬೇಕು ಅಂತ ಗೊತ್ತಾಯ್ತು. ಹಿಮಾಲಯ ಅಂತ ಹೀಗೆ ನೋಡ್ತಾರೆ ಯಾರು, ಪ್ಲೇನ್ ಬಂದು ಹೀಗೆ ನೋಡ್ತಾರೆ, ಈ ಎಲ್ಲ ಹುಡುಕ ಕೊಡೋದು ಇಲ್ಲಿ ಹುಡುಕ ಹುಡುಕೋದಿಲ್ಲ. ಅಷ್ಟಾದ್ರೂ ಅದು ಅರ್ಥ ಮಾಡ್ಬೇಕು, ಏನಂದ್ರೆ ಇಷ್ಟಾದ್ರೂ ನೋಡಕ್ಕೆ ನಮ್ಗೆ ಅರ್ಥ ಆಗ್ಬೇಕು. ಹೌದು, ಬ್ರಹ್ಮಸೂತ್ರ ಎಲ್ಲ ಬರುತ್ತೆ. ಸೃಷ್ಟಿ ಸಂಹಾರ ಇವರೆಲ್ಲ ಮಾಡ್ತಾರೆ, ಅದಾಯ್ತು. ಆಮೇಲೆ ಆಸತ ಒಮ್ಮೆ ಮಾಡೋದಿಲ್ಲ, ಪ್ರತಿ ಕ್ಷಣದಲ್ಲೂ ಸೃಷ್ಟಿ ಆಗ್ಬೇಕಲ್ಲ, ಒಂದು ಸೃಷ್ಟಿ ಅಲ್ಲ ಇದು, ನಡೀತಾನೆ ಇರುತ್ತೆ. ಪ್ರತಿಯೊಬ್ಬನಿಗೂ ಸೃಷ್ಟಿ, ಮತ್ತೆ ಪ್ರತಿಯೊಬ್ಬನಿಗೂ ಸಾವು, ಪ್ರತಿ ಕ್ಷಣದಲ್ಲೂ ಕೂಡ ಆಗ್ಬೇಕು. ಒಟ್ಟು ಸೈನ್ಸ್ ಒಪ್ಪುತ್ತದಲ್ಲ, ಎವರಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ಆಯ್ತು ನಮ್ಮ ದೇಹದಿಂದ, ಬಿಲಿಯನ್ಸ್ ಆಫ್ ಮತ್ತೆ ಹುಟ್ಟುತ್ತೆ, ಗೊತ್ತಾಯ್ತಾ? ಇಲ್ದ್ರೆ ಹೋಗ್ಬಿಡ್ತೈತೆ ದೇಹ. ಅದೆಲ್ಲ ಬೇರೆ ಅದಿಷ್ಟು ದೇವರು ಮಾಡೋದು ನೆನ್ಪಿಟ್ಬೇಕು. ಎಷ್ಟು ಸಾಮರ್ಥ್ಯ ಒಬ್ಬರಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥದ್ದು ಅನಂತ ಜೀವರುಗಳು ಸೃಷ್ಟಿಯಾದಿಗಳು ಮಾಡ್ಬೇಕು. ಇಷ್ಟೆಲ್ಲ ಮಾಡ್ತಾನಲ್ಲ, ಯಾಕೆ ಎಷ್ಟು ಕಷ್ಟಪಟ್ಟು ಮಾಡ್ತಾರೆ. ಲೀಲಾ ಬರೀ ಲೋಕವತ್ತು ಲೀಲಾ ಕೈವಲ್ಯ ಸೂತ್ರ, ಲೀಲಾ ಮಾನುಷ ಏನೇ ಮಾಡಿದ್ರು ಕೂಡ ಎಫರ್ಟ್ಲೆಸ್ ಆಗಿ ಇವಾಗ ಭಾರಿ ಚಿಕ್ಕ ಕೆಲಸ, ಭಾರಿ ಚಿಕ್ಕ ಕೆಲಸಗಳು ಮತ್ತೆ ಮಾಡಿದ್ರೆ ಸುಸ್ತಾಗ್ತಾರೆ. ಹೆಸರು ಚಿಕ್ಕ ಕೆಲಸ ಆದ್ರೂ ಕೂಡ ಪುನಃ ಮಾಡಕ್ಕಾಗೋದಿಲ್ಲ. ದೇವರು ಅಂತ ಕೆಲಸ ಮಾಡ್ತಾನೆ ಇದ್ದಾನೆ. ದಾತ ಯಥಾ ಪೂರ್ವ ಕಲ್ಪನೆ ಸೃಷ್ಟಿ ಸಂಹಾರಾದಿಗಳನ್ನ ಲೀಲೆಯಿಂದಾಗಿ ವಿಲಾಸಪಟ್ಟು ಅದೇನು ಎಂಜಾಯ್ಮೆಂಟ್, ಅದು ಆಯಾಸನೂ ಇಲ್ಲ, ಕಷ್ಟನೂ ಇಲ್ಲ. ಮಾಡೋದ್ರಲ್ಲಿ ಕಷ್ಟ ಇಲ್ಲ, ಮುಗಿದ್ಮೇಲೆ ಆಯಾಸ ಇಲ್ಲ. ಮಾಡ್ಬೇಕಾದ್ರೆ ಕಷ್ಟ, ಆಮೇಲೆ ಎಷ್ಟು ತಗೋತಾರೆ. ದೇವರಿಗೆ ಎರಡೂ ಇಲ್ಲ. ಆತತಂ ಯಾವ್ದು ಹಿಂದೆ ಮುಂದೆ ಯಾವನು ಮಾಡ್ತಾ ಇರ್ತಾರೆ. ಪುಷ್ಟ ಶಾಟ್, ಇದೆಲ್ಲ ಬ್ರಹ್ಮಸೂತ್ರದ ಅರ್ಥ ಆಯ್ತು. ಪುಷ್ಟ ಶಾಟ್ ಗುಣ್ಯ ಸದ್ವಿಗ್ರಹೋಲ್ಲಾಸಿನವು, ಇಷ್ಟೆಲ್ಲ ಮಾಡಿದಾಗ ಪುಷ್ಟವಾದ ಷಾಡ್ಗುಣ್ಯದಿಂದ ಕೂಡಿದ ಸದ್ವಿಗ್ರಹ ಉಲ್ಲಾಸಿನ. ಷಾಡ್ಗುಣ್ಯ ಹೇಳಿದ್ದಾರೆ ಭಗವಾನ್ ಐಶ್ವರ್ಯಸ ಸಮಗ್ರಸ್ಯ. ಪುಷ್ಟವಾದ ಅಂದ್ರೆ ಪೂರ್ಣ ಅಂತ ಅರ್ಥ ಇದೆ. ಪೂರ್ಣವಾದಂತಹ ಐಶ್ವರ್ಯಾದಿ ಸಮಗ್ರ ಷಡ್ಗುಣಗಳಿಂದ ಕೂಡಿದ ವಿಗ್ರಹ, ಪರಮ ನಿರಾಕಾರನಲ್ಲ, ವಿಗ್ರಹ ಆಕಾರ ಹೊಂದಿದ್ದಾನೆ. ಉಲ್ಲಾಸಿನ ಪಡಿತಾ ಇದ್ದಾನೆ ಪರಮಾತ್ಮ, ಗೊತ್ತಾಯ್ತಾ? ಎಷ್ಟೋ ಜನ ದೊಡ್ಡ ಕೆಲಸ ಮಾಡಿದ ಮೈಯೆಲ್ಲ ಬೆವತ್ತು ಹೋಗ್ಬಿಟ್ಟಿರುತ್ತೆ, ಇವ್ರಿಗೆ ಏನಾಗಿಲ್ಲ, ಪುಷ್ಟನೇ. ಸ್ವಲ್ಪ ಜ್ವರಗೆರ ಬಂದ್ರೆ ಆಗಲೂ ಸ್ವಲ್ಪ ಚೇಂಜ್ ಆಗಿರುತ್ತೆ. ಏನಿಲ್ಲ, ದೇವರು ಯಾವಾಗಲೂ ಒಂದೇ ರೀತಿ ಇರ್ತಾನೆ. ಇಷ್ಟು ಕೆಲಸ ಮಾಡಿ ಒಂದೇ ರೀತಿ ಇರ್ತಾನೆ, ಹಾಗೂ ಇರ್ತಾನೆ, ಮಾಡ್ಬೇಕಾದ್ರೂ ಇರ್ತಾನೆ, ಯಾವಾಗಲೂ ವ್ಯತ್ಯಾಸ ಇಲ್ಲ. ಅವಾಗ ನಾವು ಇಂಥ ದೇವರಿಲ್ಲ ಅಂತ ಒಪ್ಕೋಬೇಕು. ನಾವು ಕಂಡಿಲ್ಲ, ದೊಡ್ಡವನು, ಭಾರಿ ದೊಡ್ಡವನು ಅಂತ ಅರ್ಥ ಆಗುತ್ತೆ. ಈ ಆಚಾರ್ಯ ಹೇಳಿದ ದೇವರನ್ನ ನೀವು ಒಪ್ಪಿ ಫಾಲೋ ಮಾಡೋದು ಬಿಟ್ಬಿಡಿ. ಆ ಕಾನ್ಸೆಪ್ಟೇ ಯಾರೂ ಮಾಡಿಲ್ಲ. ಫಸ್ಟ್ ಆಫ್ ಆಲ್ ಯೋಚನೆ ಇದೆಯಲ್ಲ, ಆಲ್ರೌಂಡ್ ಪರ್ಫೆಕ್ಷನ್ ಅಂತ ಕಾನ್ಸೆಪ್ಟ್ ಏನಿದೆ, ಅದು ಸಿಗೋ ನಮ್ಮಲ್ಲಿ ಮಾತ್ರ. ಬರೀ ಪೂರ್ಣ ಅಂತ ಹೇಳಿಬಿಡ್ತಾರೆ ಅಷ್ಟೇ ಹೊರತು ಹೇಗೆ ಪೂರ್ಣ ಎಂಬುದನ್ನು ವರ್ಣನೆ ಮಾಡಲಿಲ್ಲ. ಪ್ರತಿ ಇದರಲ್ಲೂ ವರ್ಣನೆ ಮಾಡ್ತಾರೆ. ದುಷ್ಟ ನಿಶೇಷ ಕರ್ಮ ಸಂಹಾರ ಕರ್ಮೋದ್ಯತ, ದುಷ್ಟನ ಸಂಹಾರ ಮಾಡೋ ಕೆಲಸದಲ್ಲಿ ತೊಡಗಿದ್ದಾನೆ. ಹಾಗೆ ಒಬ್ಬೊಬ್ಬರ ನಿಶೇಷ ಸಂಹಾರ, ಸರ್ವನಾಶ. ರಾವಣ ಹೋದ ಅಂದ್ರೆ ಹೋದ, ಗೊತ್ತಾಯ್ತಾ? ಆ ರೀತಿ ಸಂಹಾರ ಮಾಡೋದು. ಮತ್ತೆ ಹೋಗೋದು ಬರೋದು, ಮತ್ತೆ ನೆಕ್ಸ್ಟ್ ವ್ಯಕ್ತಿ ಬರೋದು ಹೋಗೋದು, ಅವೆಲ್ಲ ಇಲ್ಲ. ಅನುಸಾರ ಸಂಸಾರ ಕರ್ಮ ಉದ್ಯತಂ, ಆ ಕೆಲಸವನ್ನು ಮಾಡ್ತಾ ಇದ್ದು. ಉದ್ಯತಂ ಅಂದ್ರೇನು? ಪ್ರತಿ ಕ್ಷಣದಲ್ಲೂ ಮಾಡೋ ಶಕ್ತಿ ಪರಮಾತ್ಮ. ಎವರ್ ರೆಡಿ, ಎವರ್ ರೆಡಿ ಅಂತ ಅರ್ಥ. ಏನ ಒಬ್ಬರು ಸಂಹಾರ ಮಾಡಬಹುದು, ಬಡಿಸಾಗಿಲ್ಲ, ತಿನ್ನಕ್ ಬರೋದಿಲ್ಲ, ಕೆಲವು ಬಿಟ್ಟೋಗ್ಬಿಟ್ಟಿರ್ತಾರೆ. ತಿನ್ನಕ್ಕಾಗಲ್ಲ ಎಷ್ಟೋ ವಿಷಯಗಳು, ತಿನ್ನಕ್ಕಾಗದಿಲ್ಲ, ಕಿವಿನಿಗಾಗಲ್ಲ, ತಿನ್ನಾಗಿರೋದಿಲ್ಲ, ಎರಡೆರಡು ಇರ್ಬೋದು. ಆದ್ರೆ ದೇವರಿಗೆ ಏನಿಲ್ಲ, ಎಲ್ಲ ಕೆಲಸ ಮಾಡ್ತಾನ. ಆದ್ದರಿಂದ ಅದು ಬಹಳ ಮುಖ್ಯ. ನಿಶೇಷ ಮಾಡಬೇಕು, ನಿಶೇಷ. ಬಾಕಿ ಉಡಿಸ್ಬಾರ್ದು, ಎಲ್ಲ ಚೂರು ಉಪಯೋಗ ಇಲ್ಲ. ದುಷ್ಟ ಶೇಷ ಸಂಹಾರ ಕರ್ಮೋದ್ಯತಂ ಹೃಷ್ಟ ಪುಷ್ಟಾನುಶಿಷ್ಟ ಪ್ರಜಾ ಸಂಶ್ರಯ. ಹೃಷ್ಟ ಪುಷ್ಟ ಅನುಶಿಷ್ಟ ಪ್ರಜಾ ಸಂಶ್ರಯ. ಹೃಷ್ಟ ಪರಮಾತ್ಮನ ಭಕ್ತರು ಹೇಗಿದ್ದಾರೆ ಅಂದ್ರೆ ಹೃಷ್ಟದಿಂದ ಕೂತಿದ್ದಾರೆ. ಎಲ್ಲ ಆಫೀಸ್ನಲ್ಲೂ ಕೆಲಸಗಾರ ಖುಷಿಯಿಂದ ಇರೋದಿಲ್ಲ, ಗೊತ್ತಾಯ್ತಾ?
ಬೈಕೊಂಡ್ ಮಾಡ್ತಿರ್ತಾರೆ, ಮನೆಯಲ್ಲೇ ಬೈಕೊಂಡ್ ಮಾಡ್ತಾರೆ. ಅಲ್ಲಿ ಮಾಡೋದು ಇನ್ನೂ ಸಾಮಾನ್ಯ. ಅಯ್ಯೋ ದಿವಸ ಇದೇ ಕೆಲಸನ ಅಂತೆ. ಒಂದು ಕಷ್ಟಪಟ್ಟು ಕ್ಯೂ ನಿಂತು ಅಪ್ಲಿಕೇಶನ್ ಹಾಕಿ ದುಡ್ಡು ಗಿಡ್ಡು ಕೊಟ್ಟು ಕೆಲಸ ತೊಗೊಂಡಿರ್ತಾರೆ. ಆಮೇಲೆ ಅದನ್ನ ಸಾಕಪ್ಪ ಸಾಕು ಅನಿಸ್ಬಿಡ್ತಾರೆ. ದೇವರಿಗೆ ಹಾಗಿಲ್ಲ. ಭಗವದ್ ಭಕ್ತರು ಹೃಷ್ಟ ಪುಷ್ಟ, ಹೃಷ್ಟರಾಗಿದ್ದಾರೆ, ಪುಷ್ಟರಾಗಿದ್ದಾರೆ. ಅಂದ್ರೆ ಆ ರೀತಿ ಇರೋದು ಭಾರಿ ಕಷ್ಟ. ಎಂಜಾಯ್ ಮಾಡ್ಬೇಕು, ಕೆಲಸ ಮಾಡೋರು ಎಂಜಾಯ್ ಮಾಡಬೇಕು, ಕೊಡೋನು ಮಾಡಬೇಕು, ಮಾಡಿದ ಮೇಲೂ ಕೂಡ ಖುಷಿ ಇರಬೇಕು. ಅದು ನಿಜವಾದ ಕೆಲಸ. ಇಲ್ದವ್ರು ಬರೀ ದುಡ್ಡಿಗೋಸ್ಕರ ಮಾಡ್ತಾರೆ ಅಂತ ಆಗತ್ತೆ ಹೊರತು ಅದಕ್ಕೆ ಇಂಟೆನ್ಷನ್ ಇರೋದಿಲ್ಲ ಅವರಿಗೆ. ದುಷ್ಟ, ಹೃಷ್ಟ, ಪುಷ್ಟ, ಅನುಶಿಷ್ಟ. ಅವ್ರು ಯಾರು ದಡ್ರಲ್ಲ, ಭಾರಿ ಶಿಷ್ಟರು, ಭಾರಿ ಎಜುಕೇಟೆಡ್, ಹೈಲಿ ಎಜುಕೇಟೆಡ್. ಬ್ರಹ್ಮಾದಿಗಳೆಲ್ಲ ಎಂಥ ಜ್ಞಾನಿಗಳವರು. ಅಂಥ ಪ್ರಜೆಗಳಿಂದ ಸಂಶ್ರಯ ಆಶ್ರಯಿಸಲ್ಪಟ್ಟವನಾಗಿದ್ದಾನೆ. ಹೃಷ್ಟರು, ಪುಷ್ಟರು, ಅನುಶಿಷ್ಟರು ಆದ ಪ್ರಜೆಗಳಿಂದ ಸಂಸ್ಥಿತನಾಗಿದ್ದಾನೆ. ಅದಕ್ಕೆ ಇನ್ನೊಂದು ಅರ್ಥ, ಹೃಷ್ಟ ಪುಷ್ಟ ಅನುಶಿಷ್ಟ ಪ್ರಜಾ ಅಂದ್ರೆ ಮಹಾಲಕ್ಷ್ಮಿ ಅಂತ. ಹೃಷ್ಟ ಪುಷ್ಟ ಶಿಷ್ಟ ಅನುಶಿಷ್ಟ ಮ್ಯಾಕ್ಸಿಮ್ ಆಗಿರೋ ಬ್ರಹ್ಮಾದೇವಿನೇ ಪ್ರಜಾ. ಪ್ರಕರ್ಷೇಣ ಜಾಯತೆ ಇತಿ ಪ್ರಜಾ ಗೊತ್ತಾಯ್ತಾ. ಆದ್ರಿಂದ ಅವರಿಂದ ಆಶ್ರಯಿಸಲ್ಪಟ್ಟಿದ್ದ. ಇಂದಿರಾಪತಿ ಮಾತ್ಯಾದಿ ಇದ್ದಾಗ ಇಂದಿರಾಪತಿಯಿಂದ ಆಶ್ರಿತರಾಗಿದ್ದಾರೆ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಇಂಥ ಪರಮಾತ್ಮನ ನಾವೇನ್ ಮಾಡೋಣ, ಸದಾಕಾಲ ಒಲಿಸೋಣ. ಒಲಿಸೋಣ ಕಾನ್ಸೆಪ್ಟ್ ಎಲ್ಲರಲ್ಲೂ ಇದೆ. ಯಾರು ಕೆಲಸ ಹಿಡಿತಾ ಅವ್ರು ಮೆಚ್ಚಬೇಕು. ಕಾರ್ಪೆಂಟರ್ ಬಹಳ ಚೆನ್ನಾಗಿ ಮಾಡಿರ್ಬೋದು ಅವನ ಪ್ರಕಾರ, ಆರ್ಡರ್ ಕೊಟ್ಟ ನಾನು ಇಲ್ಲ ಹೀಗೆ ಹೇಳಿದ್ದೆ ಮಾಡಿಲ್ಲ ಅಂತ ಹೇಳ್ಬಿಟ್ರೆ ಮುಗಿದ ನ್ಯೂನತೆ ಅಕ್ಸೆಪ್ಟ್ ಮಾಡ್ಬೇಕು. ಎಷ್ಟೋ ಸತ್ತೆ ಬರುತ್ತಲ್ಲ, ಆರ್ಡರ್ ಮಾಡಿರ್ತಾರೆ, ಸರಿ ಇಲ್ಲದ ರಿಜೆಕ್ಟ್ ಮಾಡ್ಬೋದು. ನಮ್ಮ ಇದ್ರ ಸ್ಪೆಸಿಫಿಕೇಟ್ ಪ್ರಕಾರ ಮಾಡಿಲ್ಲ, ಆದ್ರಿಂದ ಇನ್ವ್ಯಾಲಿಡ್ ಅಂತ ಹೇಳ್ಬೋದು. ಆ ದೃಷ್ಟಿಯಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂತ ಕೇಳಿದ್ರೆ, ಹೃಷ್ಟ ಪುಷ್ಟ ಅನುಶಿಷ್ಟ ಪ್ರಜಾ ಸಂಶ್ರಯಂ ಪ್ರೇಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ. ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿಕ. ಇನ್ಯಾಗಿದ್ದಾನೆ, ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕಂ. ಈ ಋತುದಲ್ಲಿ ಬರೆದಿರೋ ತುಂಬಾ ಕಡಿಮೆ, ಹೆಚ್ಚನ ಬರೋದಿಲ್ಲ. ಆದ್ರೆ ಯಾರು ಬರೋದು ಇದರಷ್ಟು ಚೆನ್ನಾಗಿಲ್ಲ. ಅದಕ್ಕೆ 2-3 ವರ್ಷದ ಹೋದ ವರ್ಷ ಅಂತ ಕಾಣುತ್ತೆ. ದಸರಾದಲ್ಲಿ ಬ್ಯಾಂಡ್ ಬಾರಿಸ್ತಾರಲ್ಲ, ಇದನ್ನೇ ಬಾರಿಸಿದ್ರು. ಅದು ಇಲ್ಲಿ ಸಿಗುತ್ತೆ ನಿಮಗೆ, ತುಂಬಾ ಕಡೆ ಅದನ್ನ ಹಾಕಿದ್ದಾರೆ ಗೊತ್ತಾಯ್ತಾ. ಇಡೀ ಪ್ರಣಯ ಮಾಸ್ಟರ್ ಬಾರಿಸಿದ. ಅದೇ ಅವರೆಲ್ಲ ಮಾಧ್ವರಿಂದ ಬಾರಿಸ್ತಿದ್ದಿಲ್ಲ, ಸಂಕೋಚ ಪಡ್ತಿದ್ರು. ಬೇರೆಯವರಾದ್ರಿಂದ ಚೆನ್ನಾಗಿತ್ತು ಅಂತ ಬಾರಿಸ್ಬಿಟ್ಟಿದ್ರು. ಇದು ಅವರು ಬೇರೆ ತಮ್ಮಲ್ಲಿ ಏನ್ ಗೊತ್ತಾ, ಜನಗಳಲ್ಲಿ ಅಲ್ಲಿ ದೊಡ್ಡತನ ಕಂಡ್ರೆ ಹೆಮ್ಮೆ ಪಡ್ತಾರೆ. ನಮ್ಮಲ್ಲಿ ಅದು ದ್ವೇಷ ಮಾಡಿಬಿಟ್ಟು ಬಿಚ್ಚಾಕ್ಬಿಡ್ತಾರೆ. ಇಲ್ಲ ಸಂಕೋಚ ಪಡ್ತಾ ಇಲ್ಲ, ದ್ವೇಷ ಮಾಡ್ತಾರೆ. ತಪ್ಪದು. ಸಂತೋಷ ಪಡೋ ಅಭ್ಯಾಸ ಭಾರಿ ಕಡಿಮೆ. ಅವ್ರು ಹಾಗಲ್ಲ, ಏನೇ ಇರಲಿ ಎಷ್ಟು ಹೆಮ್ಮೆ ಪಡ್ತಾರೆ, ನಮ್ಮದು ಅವ್ರು ಕುಣಿದಾಡ್ತಾರ ಆ ಥರ. ನಮ್ಮಲ್ಲಿ ಬೇರೆ ಹೇಳಿದ್ರು ಕೂಡ ಏನಾಗ್ತಾರೋ ಸಂತೋಷ ಪಡ್ತಾರೆ. ತಾವು ಓದಬಾರ್ದು, ಬೇರೆಯವ್ರು ಹೇಳ್ಬಾರ್ದು. ಎಲ್ಲರೂ ಹಾಗಿಲ್ಲ ನಿಜ, ಆದ್ರೆ ಮೆಜಾರಿಟಿ ಆಗಿದ್ದಾರೆ ಆಯ್ತಾ. ನಮ್ಮತ್ತಾನೆ ಅಂತ ಇಷ್ಟ, ನಮ್ಮತ್ತಾನೆ ಅಂತ ಅದೊಂದು ಅವಲಕ್ಷಣ ಇದ್ದಾಗಲೇ. ಉನ್ನತ ಪ್ರಾರ್ಥಿತ ಅಶೇಷ ಸಂಸಾಧಕ. ದೇವರು ಸಂಸಾಧಕ, ಎಲ್ಲವನ್ನೂ ಮಾಡಿಕೊಟ್ಬಿಡ್ತಾನೆ. ಅಶೇಷ ಅಂದ್ರೆ ಕಂಪ್ಲೀಟ್ ಆಗಿ ಮಾಡಿಕೊಡ್ತಾನೆ, ಸರಿಯಾಗಿ ಮಾಡಿಕೊಡ್ತಾನೆ. ಆದರೆ ಪ್ರಾರ್ಥನೆ ಹೇಗೆ ಮಾಡಿರ್ಬೇಕು ಅಂದ್ರೆ ಉನ್ನತ ಪ್ರಾರ್ಥಿತ ಆಗಬೇಕು. ಉನ್ನತ ಪ್ರಾರ್ಥಿತ ಅಂಬೋದಕ್ಕೆ ನಾವು ಬಹಳ ಶ್ರೇಷ್ಠ ಮಟ್ಟದ ಪ್ರಾರ್ಥನೆ ಮಾಡಬೇಕು. ಶ್ರೇಷ್ಠ ಮಟ್ಟದ ಪ್ರಾರ್ಥನೆ ಮಾಡಬೇಕು ಅಂದ್ರೆ ಏನು, ಯಾರ ಕೆಲಸ ಕೊಡ್ಬೇಕು ತಗೋಬೇಕಾಗಿದೆ, ಒಬ್ರು ಹೇಳಿದ್ರೆ ಕೆಲಸ ಆಗತ್ತೆ ತಿಳ್ಕೊಬೋಣ, ಅವರ ಹತ್ರ ಸರ್ಟಿಫಿಕೇಟ್ ಮಾಡಿ ಬಂದ್ಬಿಡುತ್ತೆ. ಉನ್ನತರಿಂದ ಬರ್ಬೇಕದು. ಅವ್ರು ಅಕೌಂಟ್ ಮಾಡಿದ್ದಾರೆ ಅಂದ್ರೆ ಕಂಪನಿ ಪ್ರೊಪ್ರೈಟರ್ ಹೇಳ್ತಾರೆ ಅಪಾಯಿಂಟ್, ಮತ್ತೆ ಮಾತಾಡಾಗೆ ಇಲ್ಲ ಅವ್ರು. ಮತ್ತೆ ಉನ್ನತರಾಗಬೇಕು, ಅದು ಭಾರಿ ಬೇಕಾದವರಾಗಬೇಕು, ಮಾಡ್ತಾರೆ, ಇದ್ದವರಾಗೋದಿಲ್ಲ. ಮತ್ತೆ ನಾವು ಪ್ರಾರ್ಥನೆ ಹೇಗೆ ಮಾಡಬೇಕು ಅಂದ್ರೆ ಉನ್ನತ ಪ್ರಾರ್ಥನೆ ಮಾಡಬೇಕು. ಉನ್ನತ ಅಂದ್ರೆ ಏನು, ಗುಣಪೂರ್ಣತ್ವ ಜ್ಞಾನ ಇರಬೇಕು, ನಿರ್ದೋಷತ್ವ ಜ್ಞಾನ ಇರಬೇಕು, ಅದಾಗಬೇಕು. ಇದೆಲ್ಲ ಮಾಡಬೇಕು. ಇಲ್ಲ ಹೋದ್ರೆ ಉನ್ನತರು ಭಾರಿ ದೊಡ್ಡವರು ಇದ್ದಾರಲ್ಲ, ಅವ್ರ ಮಾತಿನಿಂದ ಸ್ತೋತ್ರ ಮಾಡಬೇಕು. ಮತ್ತೆ ಆಚಾರ್ಯ ಸೊಲ್ಮೂಲ ಗ್ರಂಥಗಳಿವೆ, ಅವ್ರು ಮಂಗಳ ಶ್ಲೋಕ ಹೋದ್ರು ಸಾಕು, ಬರೀ 37 ಮಂಗಳ ಶ್ಲೋಕ ಪಾಠ ಮಾಡಿದ್ರು ಕೂಡ ಒಳ್ಳೆ ಸ್ತೋತ್ರ ಆಗುತ್ತೆ. ಅದನ್ನ ಮಾಡಬೇಕು, ಅವಾಗ ಭಾರಿ ಸಿದ್ಧಿ ಕೊಡುತ್ತೆ. ನಾವು ಸಾವಿರಾರು ಮಾತು ಕೊಡೋದು ಒಂದೇ, ಅವ್ರಿಗೆ ಒಂದೊಂದು ಅಕ್ಷರಗಳು ಸಾಕು. ತಿಳಿತಾ, ನಿತ್ಯ ಓದ್ಬೇಕು. ಉನ್ನತ ಪ್ರಾರ್ಥಿತ ಶೇಷ ಅವರಿಂದ, ಅಥವಾ ಉನ್ನತರಿಂದ ಪ್ರಾರ್ಥಿತರಾಗಬೇಕು. ಉನ್ನತರಿಂದ, ಭಾರಿ ದೊಡ್ಡವರಿಂದ ಹೋಗ್ಬೇಕು. ದೊಡ್ಡವರ ಹತ್ರ ಹೊತ್ತು ಕರೆಯವ್ರು ಮಾತಾಡಲ್ಲ, ಸುಮ್ಮನೆ ಕರ್ಕೊಂಡೋಗಿರ್ತಾರೆ ಅಷ್ಟೇ. ಎಲ್ಲ ಅವರೇ ಮಾತಾಡ್ಬಿಡ್ತಾರೆ, ಸುಮ್ಮನೆ ಕೈ ಮುಕ್ಕೊಂಡು ನಿಂತ್ಕೊಂಡಿರ್ತಾರೆ ಅಷ್ಟೇ. ಅವ್ರು ಇವ್ರ ಕಡೆ ಇವ್ರು ಕೇಳ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ಲಿ ಅಂತ ಹೇಳ್ತಾರೆ. ಅವ್ರ ಬಾಯಿಲ್ ಮಾತು ಬರ್ಬೇಕು, ಇಲ್ಲದ್ರೆ ಕೇಳೋದಿಲ್ಲ. ಇಲ್ಲ ಅವರೇ ಹೇಳಿ, ಅವರೇ ಬರಲಿ, ಹಾಗೆ ಹೇಳಿ. ಯಾರು ಹೇಳಿದ್ದಾರೆ ಅವರೇ ಹೇಳಿ, ನಾವು ಹೇಳ್ತೀನಿ ಅಂತ. ಉನ್ನತ ಪ್ರಾರ್ಥಿತ ಶೇಷ ಸಂಪ್ರಾರ್ಥಿತ
ಉಳಿದವ್ರಿಗೆ ರೆಕಮೆಂಡ್ ಮಾಡೋದು ಹಾಗಲ್ಲ, ಅವರು ಕೂಡ ಪ್ರಾರ್ಥನೆ ಮಾಡ್ಬೇಕಷ್ಟೇ, ಅವ್ರಿಗೆ ಬೇರೆ ದಾರಿ ಇಲ್ಲ. ಅದಕ್ಕೆ ನಾವೇನ್ ಮಾಡಬೇಕು, ದೊಡ್ಡವರು ಬರೆದ ಶ್ಲೋಕಗಳನ್ನು ಆರಿಸ್ಕೊಂಡು ಸ್ತೋತ್ರ ಮಾಡ್ಕೋಬೇಕೆ ಹೊರತು ಯಾರೋ ಬರೆದಿದ್ದಾಗಬಾರ್ದು. ಚೆನ್ನಾಗಿದೆ ಎಂದು ಪ್ರಾಸಂಗಿಕ ಇರಬಹುದು, ಲೆಕ್ಕ ಇಲ್ಲ. ಪೇಪರ್ ಹ್ಯಾಂಡ್ ರೈಟಿಂಗ್ ನೋಡಿ ಯಾರು ಕೆಲಸ ಕೊಡೋದಿಲ್ಲ. ಏನ್ ಕೊಡ್ತಾರೆ, ರೆಕಮೆಂಡ್ ಮಾಡೋ ಸ್ಟೇಟಸ್ ನೋಡ್ತಾರೆ. ಆಚಾರ್ಯ ಅದ್ರ ಬರೆದ ಅವ್ರು ದ್ವಾದ ಸ್ತೋತ್ರ ಹೇಳಿ, ವಾಯುಸ್ತುತಿ ಅವರು ಬರೆದಿದ್ದು ಹೇಳಿ, ನಖಸ್ತುತಿ ಹೇಳಿ, ಒಳ್ಳೆ ಸಿದ್ಧಿ ಬರೋದು. ನಮ್ಮಲ್ಲಿ ಆ ಪದ್ಧತಿ ತುಂಬಾ ಕಡಿಮೆ ಆದ್ರಿಂದ ಹೋಮ ಗೀಮನೆ ಶುರು ಮಾಡಿಬಿಡ್ತಾರೆ, ಅದು ಹೋಮ ಮಾಡಿ ಹೋಮ ಅಂತ ಹಾಗೆಲ್ಲ ಹೇಳ್ಬಾರ್ದು. ಇವನ್ ಮಾಡಕ್ ಸಾಧ್ಯ, ಅವ್ರಿಗೆ ಅಷ್ಟು ಮಾಡಕ್ ಆಗೋದಿಲ್ಲ. ಆದ್ರಿಂದ ಆಚಾರ್ಯ ಹೇಳ್ತಾರೆ ಯಾವುದೇ ಕರ್ಮನ ಸಮಗ್ರ ಮಾಡೋದು ಸಾಧ್ಯ ಇಲ್ಲ. ಗೊತ್ತಾಯ್ತಾ? ತಿಳುವಳಿಕೆಯಿಂದ ಮ್ಯಾನೇಜ್ ಮಾಡ್ಬೇಕೆ ಹೊರತು ಅದರಿಂದ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಸೆಕೆಂಡರಿ ಆಗ್ಬೇಕು, ಪ್ರೈಮರಿ ಆಗಿ ಉನ್ನತ ಪ್ರಾರ್ಥಿತ ಹಸಿ ಮಾಡಿದ್ರೆ ಏನ್ ಬೇಕಾದ್ರೂ ತಂದು ಕೊಡ್ತಾನೆ, ಆಯ್ತಾ? ಅದು ಇದು ಅಲ್ಲ, ಹುಡುಗರಿಗೆ ಸಾಧ್ಯ ಇಲ್ಲ. ಸನ್ನತಾಲೌಕಿಕಾನಂದದ ಶ್ರೀಪದ ಸನ್ನತಾನಾಂ, ತಲೆ ಬಾಗಿದವರು, ನತ ಬೇರೆ ನುತ ಬೇರೆ. ಸನ್ನತ ಅಲೌಕಿಕ ಆನಂದದ ಶ್ರೀಪದ, ಯಾರು ಸನ್ನತರಾಗಿರ್ತಾರೆ, ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಂಡಿರ್ತಾರೆ, ಅವರಿಗೆ ಅಲೌಕಿಕವಾದ ಆನಂದವನ್ನು ಕೊಡ್ತಕ್ಕಂತಹ ಶ್ರೀಪದ ಪಾದಕಮಲ ಹೊಂದಿದ್ದಾನೆ. ಪರಮಾತ್ಮನ ಪಾದಕಮಲ ಏನು ಕೊಡುತ್ತೆ? ಆನಂದ ಕೊಡುತ್ತೆ. ಎಂತ ಅಲೌಕಿಕ ಆನಂದ. ಅದು ಪಾದಕ್ಕೆ ಏನಂತ ಹೆಸರು? ಸು ಅಂದ್ರೆ ಆನಂದ ಮತ್ತು ವಾ ಅಂದ್ರೆ ಜ್ಞಾನ. ಅದರಿಂದ ಸುವರಸ್ಯ ಪದದ್ವಯ. ಇದೆಲ್ಲ ಏನ್ ಹೇಳ್ತೆ, ಎಲ್ಲದಕ್ಕೂ ಏನಿದೆ ಪ್ರಮಾಣಗಳಿವೆ. ಸುಮ್ಮನೆ ಯಾರಿಗೂ ಹೇಳ್ಬಿಟ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ, ಯಾಕಂದ್ರೆ ಅವ್ರ ಯೋಗ್ಯತೆ ಇಲ್ಲ. ಚಂದ್ರ ಭಾರಿ ಸುಡ್ತಾ ಇದ್ದಾನೆ, ಮಾತು ಸರಿ ಇದೆ, ಬಟ್ ಸುಡೋ ಸಾಧ್ಯತೆನೇ ಇದೆ. ಸೂರ್ಯ ಭಾರಿ ತಣ್ಣಗಿದ್ದಾನೆ, ತಪ್ಪದು. ನಿಜವಾಗ್ಲೂ ಕೂಡ ಏನಿರ್ಬೇಕು, ಯೋಗ್ಯತೆ ಇರ್ಬೇಕು ಪದಗಳಿಗೆ. ಆ ರೀತಿ ಇದ್ದರೆ ಅದು ಮಹತ್ವ. ಸನ್ನತ ಲೌಕಿಕಾನಂದದ ಶ್ರೀಪದ, ಆನಂದ ಕೊಡೋ ಶಕ್ತಿನೇ ಸಾಮಾನ್ಯರಿಗಿಲ್ಲ. ಇನ್ನು ಅಲೌಕಿಕ ಆನಂದ ಎಲ್ಲಿಂದ ಕೊಡ್ಬೇಕು? ಅವರೇ ಲೌಕಿಕರು. ಲೌಕಿಕ ವ್ಯಕ್ತಿ ಅಲೌಕಿಕ ಆನಂದ ಹ್ಯಾಕ್ ಕೊಡ್ತಾನೆ? ಪರಮಾತ್ಮ ಏನಾಗಿರೋದ್ರಿಂದ ಏನ್ ಬೇಕಾದ್ರೂ ಕೊಡ್ತಾನೆ. ಅಯೋಗ್ಯರಿಗೂ ಅವ್ರಿಗೆ ಬೆಳೆದ್ರು ಕೊಡ್ತಾರೆ. ಅವ್ರ ಹಣೆ ಬಾರ ಕೇಳಿದಷ್ಟು ಕೊಡ್ತಾನೆ. ಸರಿಯಾಗಿ ಕೇಳಿದ್ರೆ ಅದನ್ನೇ ಕೊಡ್ತಾನೆ. ಭಿನ್ನ ಕರ್ಮಾಶಯ ಪ್ರಾಣಿ ಸಂಪ್ರೇರಕ ತನ್ನ ಕಿನ್ನೇತಿ ವಿದ್ವತ್ಸು ಮೀಮಾಂಸಿತ. ಭಿನ್ನ ಕರ್ಮಾಶಯ, ಅದು ನಾಳೆ ಡೀಟೇಲ್ಸ್ ಎಲ್ಲ ನಾಳೆ ಅಂದ್ರೆ ನಾಳೆನೂ ಇರೋದಿಲ್ಲ, ನಾಡಿದ್ದು ಇರೋದಿಲ್ಲ, ನಾಡಿದ್ದು ಇರೋದಿಲ್ಲ, ನಾಳೆ ದ್ವಾದಶಿ ಇರೋದಿಲ್ಲ, ಗುರುವಾರ ಪಾಠ ಇರೋದು. ಅವ್ರು ಬೇಕಪ್ಪ, ಎಲ್ಲರೂ ಹೋಗ್ಬೇಕಾ?